ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ವಿಳಂಬವಾಗಿರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ಕಾತುರದಿಂದ ಕಾಯ್ತಾ ಇರುವಂಥ ಆಕಾಂಕ್ಷಿಯರು ವಿಚಾರಧಾರೆಗಳನ್ನು ಮತ್ತು ಪಕ್ಷದಿಂದ ತೊಡಗಿಸ್ಕೊಂಡು ಪಕ್ಷದಿಂದ ಹೊರಗಡೆ ಇದ್ದು ತಮ್ಮದೇ ವೈಯಕ್ತಿಕ ಬಣದಿಂದ ಕೆಲಸ ಮಾಡ್ತಾ ತಲುಪಿರ್ತಕ್ಕಂಥ ಕೆಲವೊಂದಿಷ್ಟು ಆಕಾಂಕ್ಷಿ ವಿಷಯಗಳನ್ನು ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸದಸ್ಯರನ್ನಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮಾಜಿ ಆದಂಥವರು ಮತ್ತು ಹಾಲಿ ಸದಸ್ಯರಾಗಿರ್ತಕ್ಕಂಥವ್ರು ಮುಂದೆ ಚುನಾವಣೆ ಬಂದರೆ ನಾವು ಕೂಡ ಹೆಚ್ಚಿನ ರೀತಿಯಿಂದ ಬಯಸಬೇಕು ಅನ್ನೋ ಅಂದ್ಕೊಂಡು ಬಂದಿರತಕ್ಕಂಥವ್ರು ಮತ್ತು ಗ್ರಾಮ ಪಂಚಾಯತಿ ವೇಳೆಯಲ್ಲಿ ಅನೇಕ ರೀತಿಯಿಂದ ಕೆಲಸ ಮಾಡುತ್ತಾ ನಾನು ಮತ್ತೊಂದು ಬಾರಿಗೆ ಗ್ರಾಮ ಪಂಚಾಯತಿಗೆ ಬರಬೇಕು, ನನಗೆ ಇನ್ನೊಂದು ಬಾರಿ ಅವಕಾಶ ಸಿಗಬೇಕಂತೇಳಿ ವಿಶ್ವಾಸದಿಂದ ಮುಂದುವರಿತಾ ಇರುವಂಥ ಅಂಥದ್ದೇ ಒಂದು ಕ್ಷೇತ್ರದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಸಂದರ್ಶನ ನಡೀತಾ ಇದೆ. ಈ ಸಂದರ್ಶನದ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವಿಳಂಬ ಚುನಾವಣೆ ಮತ್ತು ಗ್ರಾಮ ಪಂಚಾಯಿತಿಯ ಪೂರ್ವಭಾವಿ ಸಮೀಕ್ಷೆ. ತಮ್ಮ ಅವಧಿಯಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿಯೇ ನನ್ನ ಪಕ್ಷ, ಅಭಿವೃದ್ಧಿಯೇ ನನ್ನ ಗುರಿ ಅನ್ಕೊಂಡು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಅಂಥವರನ್ನೇ ಹುಡುಕಿ ನಾವು ವಿಶೇಷ ಸಂದರ್ಶನ ನಡೆಸ್ತಾ ಇದ್ದೀವಿ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ, ಹೆಬ್ಬಳ್ಳಿ ತಾಲೂಕು ಪಂಚಾಯತಿ ಕ್ಷೇತ್ರದ ಹೆಬ್ಬಳ್ಳಿ ಗ್ರಾಮದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಕ್ಷೇತ್ರದಲ್ಲಿ ಚಿರಪರಿಚಿತ, ಜಿಲ್ಲೆಯಲ್ಲಿ ಚಿರಪರಿಚಿತ, ತಾಲೂಕಿನಲ್ಲಿ ಚಿರಪರಿಚಿತ, ಶಾಸಕರು ಅನ್ನೋದಕ್ಕಿಂತ ಅಭಿವೃದ್ಧಿ ಬಗ್ಗೆ ಯಾರು ಗುರಿ ಇದೆ ಅವರ ಜೊತೆ ಚಿರಪರಿಚಿತ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವಿಠ್ಠಲ್ ಬೋವಿ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ಯಾತ್ರ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀರಿ ಸರ್? ಫೈನ್ ಸರ್. ಆರೋಗ್ಯ ಹೇಗಿದೆ? ಎಲ್ಲ ಚೆನ್ನಾಗಿದೆ ಸರ್. ನನ್ನ ಮೊದಲನೇ ಪ್ರಶ್ನೆ ವಯಸ್ಸಿನ ಕಡೆ ಬರ್ತಾ ಇದ್ದೇನೆ, ತಪ್ಪಿಕೋಕೆ ಹೋಗ್ಬಾರ್ದು. ಈಗ ಎಷ್ಟಿರ್ಬೋದು ಸರ್ ನಿಮಗೆ ವಯಸ್ಸು? ನಮಗೆ 41 ಸರ್. 41 ವರ್ಷ. 41 ವರ್ಷದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಯಾವ ಇಸ್ವಿಯಲ್ಲಿ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು? ನಾವು 2008ರಲ್ಲಿ ಸರ್. 2008? ಹೌದು ಸರ್, 2008. ಓಕೆ. 2008ರಲ್ಲಿ ಪಕ್ಷದಿಂದ ತಾವು ಸಮಾಜ ಸೇವೆಯಲ್ಲಿ ಬಂದ್ರ ಅಥವಾ ಪಕ್ಷಾತೀತವಾಗಿ ಸಮಾಜ ಸೇವೆಯಲ್ಲಿ ಬಂದ್ರ? ಏನಿಲ್ಲ ಸರ್, ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅದ್ರ ಜೊತೆಗೆ ನಾವು ಕೂಡ ಪಾರ್ಟ್ ಟೈಮ್ ಒಳಗೆ ಹೋಗೋನು ನಡಿ ಅಂತೇಳಿ ಹಿಂಗೆ ಅವ್ರ ಜೊತೆಗೆ ಹೋಗ್ಕೊಂತ ನಮಗೆ ಸ್ವಲ್ಪ ಅದರದೊಂದು ಮನದಟ್ಟನ ಮಾಡಿಕೊಟ್ರೆ. ತಮ್ಮನ್ನ ಈ ಜಿಲ್ಲೆಯಲ್ಲಿ ಯಾವ ವಿಷಯದಲ್ಲಿ ಗುರುತಿಸ್ಕೊಂತಾರೆ ಮತದಾರರು? ನಮ್ದಂದ್ರೆ ಸರ್, ನಾನು ಸುಮಾರು ಒಂದು 3 ಅವಧಿ ಒಳಗಾಯ್ತು ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗ ಆಯ್ಕೆ ಸತತವಾಗಿ. ಹೌದು ಅಂದ್ರೆ ಹ್ಯಾಟ್ರಿಕ್ ಸದಸ್ಯರು ಅಂತ ಅನ್ಬೋದು ನಾನು ನಿಮ್ಮ? 100% ಸರ್. ಎಸ್. ಓಕೆ. 2010ರಲ್ಲಿ ಪ್ರಥಮ ಬಾರಿ 2009-10ರಲ್ಲಿ ಪ್ರಥಮ ಒಂದು ಕಾಂಟೆಸ್ಟ್ ಮಾಡಿದ್ದು. ಅದ್ರೊಳಗೆ ಫಸ್ಟ್ ಟೈಮ್ ನಾನು ಆಯ್ಕೆ ಮಾಡಿಬಿಟ್ಟು. ಮೂಲತಃ ನನ್ನ ಕ್ಯಾಟಗರಿ ಬರ್ತಕ್ಕಂಥದ್ದು SC, ಬಟ್ ನಾನು ಜನರಲ್ ಒಳಗೆ ಫೈಟ್ ಮಾಡಿದೆ. ಓ, SC ಕ್ಯಾಟಗರಿ ಜನರಲ್ ನಲ್ಲಿ ಫೈಟ್? ಹೌದು. ಫಸ್ಟ್ ಟೈಮ್ ನಾನು ಜನ ಅತ್ಯಂತ ಒಂದು ಪ್ರಚಂಡ ಬಹುಮತದಿಂದ ಆರಿಸ್ತೊಂಬಂದ್ರು ಫಸ್ಟ್ ಟೈಮ್. ನನಗೆ ನನ್ನ ಹಿಂದಿರ್ತಕ್ಕಂಥ ವ್ಯಕ್ತಿ ಸುಮಾರು 300 ವೋಟ್ಗಳ ಡಿಫ್ರೆನ್ಸ್ ಇಂದ ಆರಿಸ್ತೊಂಬಂದ. ನಾನು ತೊಗೊಂಬಂದು 2015ಕ್ಕೆ ನಾ ಮತ್ತೆ SC ಕ್ಯಾಟಗರಿ ಒಳಗೆ ಕಾಂಟೆಸ್ಟ್ ಮಾಡಿ ಜನ ನನ್ನ ಮನೆಗೆ ಬರಕತ್ಬಿಟ್ರೆ. ಹೌದು. ಇಲ್ಲ, ನೀವು ವಿಠ್ಠಲ್ ಬೋಯ್ ಅವ್ರು ಒಳ್ಳೆ ಕೆಲಸ ಮಾಡತ್ತೀರಿ, ಜನರ ಪರವಾಗಿ ಕೆಲಸ ಮಾಡತ್ತೀರಿ, ಯಾವುದೇ ರೀತಿ ನಿಮ್ಗೆ ಕಪ್ಪು ಚುಕ್ಕಿಲ್ಲ, ಏನಿಲ್ಲ, ನೀವು ಬೇಕಾ ನಮಗಂತೇಳಿ ಜನ ನನಗೆ ಭಾಳ ಪ್ರೋತ್ಸಾಹ ಮಾಡಕತ್ತಾರೆ. ತದನಂತರ ಮತ್ತೆ 2ನೇ ಬಾರಿ ಕೂಡ ನಾನು 2015 SC ಕ್ಯಾಟಗರಿ ಒಳಗೆ ಕಾಂಟೆಸ್ಟ್ ಮಾಡಿದೆ. ಅವಾಗೂ ಕೂಡ ಅತ್ಯಂತ ಬಹುಮತದಿಂದ ಆರಿಸಿ ಬಂದೆ. ಅಂದ್ರೆ ಮೊದಲು ಜನರಲ್ ಕ್ಯಾಟಗರಿ? ಹೌದು, ಜನರಲ್ ಕ್ಯಾಟಗರಿ. 2ನೇ ಬಾರಿಗೆ SC ಒಳಗೆ ಬಂದಿದೆ. ಆಮೇಲೆ 2015ರಿಂದ 20ಕ್ಕೆ ಅವಧಿ ಕೂಡ ಕೊನೆಗೊಳ್ತು. 20ಕ್ಕೆ ಮತ್ತೆ 3ನೇ ಬಾರಿ ಮತ್ತೆ ಬೇರೆ ವಾರ್ಡಿನ ಜನ ಅಂದ್ರೆ ನಾನು ಮೂರನೇ ಬಾರಿ ಆಗ್ಬೇಕಾದ್ರೆ ಪ್ರತಿ ಸಾರಿನೂ ಕೂಡ ಬೇರೆ ಬೇರೆ ವಾರ್ಡಿಗೆ ನಾ ಕಾಂಟೆಸ್ಟ್ ಮಾಡೀನಿ. ಬೇರೆ ಬೇರೆ ವಾರ್ಡಿಂದ ಸ್ಪರ್ಧೆ ಮಾಡಿ ಹೌದೌದು. 3ನೇ ವಾರ್ಡಿಗೆ ನಾನು ಇಲ್ಲಪ್ಪ ಆಯ್ತು ಸಾಕು, ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡಂತೆ ಮನೆಯಲ್ಲಿದ್ದೆ. ಬಟ್ ಜನ ಬಿಡ್ಲಿಲ್ಲ. ತಾಯಂದಿರ ಆಯ್ತು, ನಮ್ಮ ಗುರುವಿನ ಹಿರಿಯರ ಆಯ್ತು, ಯುವ ಮಿತ್ರ ಆಯ್ತು, ಇಲ್ಲ ವಿಠ್ಠಲ್ ಅವರೇ ನೀವು ಬೇಕಾ, ನಾವು ನಿಮ್ಮನ್ನ ಸದಸ್ಯರಾಗಿ ನೋಡಿ ಒಮ್ಮೆ ಅಧ್ಯಕ್ಷರಾಗಿ ನಾವು ನೀವು ನೋಡ್ಬೇಕಾಗೈತಿ. ಯಾಕಂದ್ರೆ ನೀವು ಸದಸ್ಯರಿದ್ದಾಗ ಹಲವಾರು ಕೆಲಸಗಳಲ್ಲಿ ಹಲವಾರು ರಂಗದೊಳಗೆ ಕೆಲಸ ಕೂಡ ಪಕ್ಷಾತೀತವಾಗಿ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಅವಶ್ಯಕತೆ ನಮಗೈತಿ. ನೀವು 3ನೇ ಬಾರಿ ಕೂಡ ನೀವು ಕಾಂಟೆಸ್ಟ್ ಮಾಡಲೇಬೇಕಂತ ತಿಳ್ಕೊಂಡು
ತಿಳ್ಕೊಂಡು 3ನೇ ವಾರ್ಡಿಗೆ ನಾನು ಎಸ್ ಸಿ ಬಿದ್ದಂತ ಜಾಗಕ್ಕೆ ಮತ್ತೆ ನಿಲ್ಲಿಸಿದ್ರು ಎಲ್ಲರೂ. ಅಂದ್ರೆ 2 ಬರಿ ರಿಸರ್ವ್ ಕ್ಷೇತ್ರ, 2 ಬರಿ ರಿಸರ್ವ್, ಒಂದ್ಸಲ ಜನರಲ್ ಸರ್. ಜನರಲ್ ಕ್ಷೇತ್ರ. ಹೌದು ಸರ್, ಹೌದು ಸರ್. ಅಧ್ಯಕ್ಷ ಸ್ವಲ್ಪ ಹಿಂದ್ಗಡೆ ಬರ್ತೇನೆ. 2009-10ನೇ ಸಾಲಿನಲ್ಲಿ ಇದೇನ್ ನೀವು ಜನರಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರಲ್ಲ, ಯಾಕಂದ್ರೆ ಸುಮಾರು ಜನ ಮಾತನಾಡ್ಕೊಂತಾರೆ. ಯಾಕಂದ್ರೆ ನಾವು ಕೂಡ ಅನೇಕ ಚುನಾವಣೆಯಲ್ಲಿ ಕೂಡ ಭೇಟಿ ಕೊಟ್ಟಿದ್ದೀವಿ, ಚುನಾವಣಾ ಪೂರ್ವಭಾವಿ ಗ್ರೌಂಡ್ ವರ್ಕ್ ನಲ್ಲಿ ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ. ಜನರಲ್ ದವರಿಗೆ ಇರುವಂತ ಕೆಲವೇ ಕ್ಷೇತ್ರಗಳನ್ನ ಇರ್ತವೆ, ಎಸ್ ಸಿ ದವರಿಗೆ ಮೀಸಲು ಕ್ಷೇತ್ರ ಬರ್ತವೆ. ಎಸ್ ಸಿ ದವರು ಕೂಡ ಈ ಜನರಲ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ನಮಗೆ ಹಿನ್ನಡೆ ಆಗುವಂತ ಈ ರೀತಿ ವಿರೋಧಗಳನ್ನು ಬಂದಿದ್ವಾ ಅಥವಾ ಬರ್ಲಿಲ್ಲ ಸರ್? ಏನ್ ಬಟ್ ನಮ್ಮ ಹೆಬ್ಬಳ್ಳಿ ಏನಿ ಸರ್, ಹೆಬ್ಬಳ್ಳಿ ಅತಿ ಧಾರವಾಡ ಜಿಲ್ಲೆ ಒಳಗ, ಧಾರವಾಡ ತಾಲೂಕಿನೊಳಗ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ನಮ್ದು. 32 ಮಂದಿ ಸದಸ್ಯರು ಹೊಂದಿರ್ತಕ್ಕಂಥ ಗ್ರಾಮ, 16 ಮಂದಿ ಹೆಣ್ಮಕ್ಳು, 16 ಮಂದಿ ಗಂಡು ಮಕ್ಕಳು. ಬಟ್ ಇನ್ನೊಂದು ವಿಶೇಷತೆ ಇದ್ರೊಳಗೆ ಏನೈತೆ ಅಂದ್ರೆ, ನಮ್ಮ ಗ್ರಾಮದೊಳಗ ಅದು ಏನು ಯಾವ ದೇವ್ರ ಆಶೀರ್ವಾದ ಐತೆ, ಹಿರಿಯರ ಪುಣ್ಯ ಐತೆ, ಜಾತಿ ಭೇದ ಇವತ್ತಿನೊಳಗೂ ಯಾರು ನಮ್ಗೆ ಯಾವ ರೀತಿ ಮಾಡ್ತಾ ಇಲ್ಲ. ನಮ್ಮನ್ನ ಎಲ್ಲರೂ ಕೂಡ ಅಣ್ಣತಮ್ಮರದ ತಮ್ಮ ಮನಿ ಮಕ್ಕಳ ರೀತಿ ಯಾವ ರೀತಿ ನೋಡ್ಕೊಂತ ಆ ರೀತಿ ನಮ್ಗೆಲ್ಲ ಒಂದು ಸ್ಪಂದನೆ ಸಿಗ್ತಾ ಇದೆ ಇಲ್ಲಿ. ತಮ್ಮ ಮನಿ ಮಕ್ಕಳಕ್ಕಿಂತ ತಮ್ಮ ಇದಕ್ಕಿಂತ ಹೆಚ್ಚಾಗಿ ನಾವು ಎಸ್ ಸಿ ಕೆಟಗರಿ 6 ಜನ ಇದೀವಿ ಇಲ್ಲಿ, 6 ಕೆಟಗರಿ ಒಳಗಿದೀವಿ. ಬಟ್ ಎಲ್ಲರೂ ಕೂಡ ಸಮಾನ ದೃಷ್ಟಿಯಿಂದ ನೋಡ್ಕೊಂತಾರೆ. ಆ ರೀತಿ ಜಾತಿ ಭೇದ ಭಾವ ಅಂತೂ ನಮ್ಮ ಊರೊಳಗೆ ಇಲ್ಲ ಸರ್, ಇದು ಮಟ್ಟ ಯಾರು ಇಲ್ಲ ಸರ್. ಈ ಬಾರಿ ನಾವ್ ಏನ್ ಸದಸ್ಯರಾಗಿದ್ವಲ್ಲ ಸರ್, ಇದ್ರೊಳಗೆ 2 ಮೀಸಲ್ ಕೇಳ್ತಿರ್ತಾವ ನಮಗೂ, ಒಂದು ಮಹಿಳಾ ಎಸ್ ಸಿ, ಒಂದು ಪುರುಷ ಎಸ್ ಸಿ, ಒಂದು ಎಸ್ ಟಿ. ಬಟ್ ಇನ್ನು 3 ಜನ ಜನರಲ್ ಒಳಗೆ ಆಗಿ ಬಂದು ಒಟ್ಟಾರೆ 6 ಮಂದಿ ಎಸ್ ಸಿ ನಾವು ಸದಸ್ಯರಿದ್ವಿ ಗ್ರಾಮ ಪಂಚಾಯತ್. ಇದೊಂದು ವಿಶೇಷತೆ. ಮತ್ತೆ ಅದಕ್ಕಿಂತ ನಾವು 16 ಜನ ಪುರುಷರು, 6 ಜನ ಎಸ್ ಸಿ, 6 ಜನ ಎಸ್ ಸಿ ಇದೀವಿ ಸರ್. 10 ಜನರಲ್ ಜನ, 2A ಮತ್ತು 3B ಅದರ ವರ್ಗ ಈ ತರ ಇಟ್ಕೊಂಡು 10 ಜನ ಬಂದಿದ್ದಾರೆ. ಬಟ್ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ, ನಮ್ಮ ಹೆಬ್ಬಳ್ಳಿ ಗ್ರಾಮದ ಜನರಿಗೆ ಧನ್ಯವಾದ ಹೇಳ್ಬೇಕಂದ್ರೆ, ನಮ್ಮ ಕ್ಷೇತ್ರದ ಶಾಸಕರು ಹಿಡ್ಕೊಂಡು ಈ ಬಾರಿ 2.5 ವರ್ಷದಿಂದ ಕೆಟಗರಿ ಇರ್ತಕ್ಕಂಥ ಜನರಲ್ ಕೆಟಗರಿ ಅಧ್ಯಕ್ಷ ಚುನಾವಣೆ ಒಳಗ. ಬಟ್ ನಾವು ಶಾಸಕರಿಗೆ ಮನವಿ ಮಾಡ್ಕೊಂಡ್ವಿ ನಮ್ಮ ಜನ ಹೋಗಿ, ಇಲ್ಲ ಸರ್ ಮತ್ತೆ ಈ ಸಲ ಜನರಲ್ ಬಿದ್ದೈತಿ, ನೀವು ಇದನ್ನ ಅಧಿಕಾರ ಅವಧಿಯನ್ನು ಒಡೆದು 10 ತಿಂಗಳು ಮಾಡಿ ವಿಠಲ್ ಬೋಯಿಯವರು ಕೂಡ ನೀವು ಅಧ್ಯಕ್ಷತೆ ಕೊಡಬೇಕು ಅಂತೇಳಿ ಜನ ಹೋಗಿ ಅವ್ರ ಹತ್ರ ಕುಂತ್ರ. ಬಟ್ ಹೌದು, ಬಟ್ ಸನ್ಮಾನ್ಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಸಾಹೇಬ್ರು ಕಿತ್ತೂರು IB ಒಳಗೆ ನಮ್ಮನ್ನೆಲ್ಲರೂ ಕೂಡ ಕರೆದು ಕಾಂಪ್ರಮೈಸ್ ಮಾಡ್ಕೊಂಡು, ಇಲ್ಲಪ್ಪ ನೀವು 3 ಮಂದಿ ಎಬಿಲಿಟಿ ಇದ್ದವ್ರು ಅದೀರಿ, ಇದನ್ನ ಏನ್ ಮಾಡ್ರಿ. ಮತ್ತು ವಿಠಲ್ ಅವರು ಕೂಡ 3 ಬಾರಿ ಸದಸ್ಯರಾಗಿದ್ದಾರೆ, ನೀವು ಕೂಡ ಸದಸ್ಯರಾಗಿದ್ದೀರಿ, ವಿಠಲ್ ಹೋಗಿ ಅವಕಾಶ ಕೊಡು, ಜನರಲ್ ಎಸ್ ಸಿ ಅನ್ನೋದು ಮಾಡಿದ್ರಾಗ ಅವನು ಕೂಡ 10 ತಿಂಗಳಾಗಂತ ತಿಳ್ಕೊಂಡು ಅಧಿಕಾರ ಅವಧಿಯನ್ನು ವಿಕೇಂದ್ರೀಕರಣ ಮಾಡಿ 10 ತಿಂಗಳು ಅಂತೇಳಿ 3 ಮಂದಿನ ಜನರಲ್ ಇದ್ದಂತ ಸ್ಥಾನಕ್ಕೆ ಕೂಡ ಎಸ್ ಸಿ ಅವನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಮಾಡ್ಕೊಂಡು, ಅದು ಯಾವ ರೀತಿ ಚುನಾವಣೆ ಅಂತೀರಿ ನೀವು, ಪ್ರಥಮ ಇದ್ದಂತ ನಿಂಗಪ್ಪ ಮರಬೋದವರು 27 ಮತಗಳನ್ನು ಪಡೆದುಕೊಂಡು ಜಯಬೇರಿ ಆದ್ರೆ, ತದನಂತರ ರಾಜೀನಾಮೆ ಅಂತ ತೆರವಾದ ಕ್ಷೇತ್ರಕ್ಕೆ ಮಂಜುನಾಥ್ ಭೀಮಕ್ಕಳು ಅಂತೇಳಿ 18 ಓಟ್ಗಳನ್ನು ತಗೊಂಡ್ರು. ಬಟ್ ವಿಠಲ್ ಬೋಯಿಯವರು ಮಾಡ್ಬೇಕಾದ್ರೆ 8 ತಿಂಗಳ ಹಿಂದೆ ಇಡೀ ಊರವರೆಲ್ಲ ಕೂಡ್ಕೊಂಡು ನನ್ನ ಅವಿರೋಧ ಮಾಡಿಬಿಟ್ರಿ, ಅವಿರೋಧ ಅಧ್ಯಕ್ಷನಾಗಿ ಮಾಡಿದ್ರು. ಹೌದು, ಅದೇ ಇದರಿಂದ ನಾನು ಕ್ಷೇತ್ರದ ನಮ್ಮ ಗ್ರಾಮದ ಜನತೆಗೆ ಎಲ್ಲ ಆಡಳಿತ ಮಂಡಳಿಗೆ ಮತ್ತು ಕ್ಷೇತ್ರ ನಮ್ಮ ಶಾಸಕರು ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ರೀತಿ ಒಂದು ಚುನಾವಣೆ ವ್ಯವಸ್ಥೆ ನಮಗೆ ಸರ್. ಬಟ್ ನಾವು ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ ಸರ್ ಜೊತೆ ಒಂದು ಪ್ರಶ್ನೆ ಕೇಳ್ತೇನೆ. ಎಸ್ ಸರ್, ಅವಿರೋಧ ಆಯ್ಕೆ ಆಗ್ಲಿಕ್ಕೆ ಅಷ್ಟು ಸುಲಭವಾಗಿಲ್ಲ. ಹೌದು ಸರ್, ಅಧ್ಯಕ್ಷ ಉಪಾಧ್ಯಕ್ಷ ಸಂದರ್ಭದಲ್ಲಿ ಅದು ಎಸ್ ಸಿ ಕೆಟಗರಿ ಜನರಲ್ ಕೆಟಗರಿ. ಆದ್ರೆ ನೀವು ನಿಮ್ಮನ್ನೇ ಈ ರೀತಿ ಆಯ್ಕೆ ಮಾಡೋದ್ರಿಂದ ಅಲ್ಲಿ ಶಾಸಕರ ಅನುಮತಿ ಮೇರೆಗೆ ತಾವು ಆಯ್ಕೆ ಆದ್ರಿ. ಹೌದು ಸರ್. ಆದ್ರೆ ಈ ಆಯ್ಕೆ ಆಗ್ಲಿಕ್ಕೆ 2 ಫೀಲ್ಡಿನ ನಿಮಗೆ ಏನು ಕೆಲಸಗಳನ್ನ ಇದ್ವಲ್ಲ, ತಾವು 2 ಫೀಲ್ಡ್ ನಲ್ಲಿ ಏನು ಆಯ್ಕೆ ಆಗಿದ್ರಲ್ಲ, ಅವಾಗ ತಾವು ಜನಮನ ಗೆದ್ದಿರ್ತಕ್ಕಂಥ ವಿಷಯಗಳನ್ನು ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ತಾವು ಗೆದ್ದು ಬಂದ್ರಿ ಹೇಳಿ ಸರ್. ಏನ್ ಮಾಡ್ಬೇಕಂತ ನಾವು ಫಸ್ಟ್ ನಾವು 2009 ಚುನಾವಣೆ ಕಾಲಿಡಬೇಕಂದ್ರೆ ಸಹಿತ ನಾವು ಜನರಿಗೆ ಸಿಗತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇವೆಲ್ಲ ಅಜೆಂಡಾ ಇಟ್ಕೊಂಡು, ಅಂದ್ರೆ ನಮ್ದು ರೈತಾಪಿ ವರ್ಗದ ಊರು, ಇವೆಲ್ಲ ಅಜೆಂಡಾ ಇಟ್ಕೊಂಡು ನಾವು ಚುನಾವಣೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು, ಇಲ್ಲ ನಮ್ಮಂತರ ಒಳಗೆ ಹೋದ್ರೆ ಏನೋ ಒಂದು ಸುಧಾರಣೆ ಮಾಡ್ಬೋದು ಅಂತ ಕನಸು ಇಟ್ಕೊಂಡು ನಾವು ಒಳಗೆ ಹೋದ್ವಿ. ಬಟ್ ಜನ ಏನು ನಮ್ಮನ್ನ ಎಲೆಕ್ಟೆಡ್ ಮಾಡಿಲ್ಲ, ಅವ್ರು ಏನು ಕನಸು ಇಟ್ಕೊಂಡು ನಮ್ಮನ್ನ ಅರಿತಿಲ್ಲ, ಆ ಕನಸಿಗೆ ನಾವು ಸ್ಪಂದಿಸ್ಕೊಂತ ಹೋದಿರಿ. ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆವಾಗಿರ್ಬೋದು, ಆಮೇಲೆ ಸ್ಕೂಲ್ ವಿಸಿಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಅಂಗನವಾಡಿ ವಿಸಿಟ್ ಮಾಡೋದು, ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಇರ್ಬೋದು, ಆಮೇಲೆ ಜನರಿಗೆ ಆಶ್ರಯ ಮನೆಗಳನ್ನ ಏನು ಬರ್ತಿದ್ವಲ್ಲ ಅತ್ಯಂತ ಬಡವರಿಗೆ ಹೆಂಗಂದ್ರೆ ಒಂದು ಪ್ಲಾಟ್ ಬಂತಂತ ಇಟ್ಕೋರಿ ನೀವು, ನಾವಾಗಲೇ ಆಯ್ಕೆ ಮಾಡಂಗಿಲ್ಲ, ಅವ್ರೆಲ್ಲರೂ ಒಂದು ಗುಡಿ ಒಳಗೆ ಕೂಡ್ಸೋದು. ನೋಡಪ್ಪ 10 ಮಂದಿ ನೀವು ಕೇಳಿರಿ, ಒಂದು ಪ್ಲಾಟ್ ಬಂದೈತಿ, ನಿಮಗೆ ನೀವೇ ಆಯ್ಕೆ ಮಾಡ್ಕೊರಿ, ನೀವೇ ಬೋರ್ಡ್ ನೋಡಿ ಸೆಲೆಕ್ಟ್ ಮಾಡಿ ನೀವೇ ಆಯ್ಕೆ ಮಾಡ್ಕೊಳ್ಳೋದು. ಯಾರಿಗೂ ದುಡ್ಡಿನ ಒಂದು ಇದು ಇಲ್ಲ, ಏನಿಲ್ಲ, ನೇರವಾಗಿ ಫಲಾನುಭವಿ ಆಯ್ಕೆ ಮಾಡಿ ಕೊಟ್ಟರೆ ಇದ್ರೊಳಗೆ ನಾನು ಎಲ್ಲಿ ಹೋದ್ರು ಕೂಡ ಕೈ ಮೇಲನ್ನು ಎತ್ತಿ ಮಾಡಿ ಹೇಳಿ ನಾವು ಸ್ವಚ್ಛ ಮನುಷ್ಯ ಸ್ವಚ್ಛ ಆಡಳಿತ ಅನ್ಸಕ್ಕಂತ ಹೇಳ್ತಕ್ಕಂಥ ವ್ಯವಸ್ಥೆಗಳನ್ನ ಬಂದಾವ. ಇದರದ ಹಿನ್ನೆಲೆಯಿಂದ ನಿಮ್ಗೆ ಅವಿಶ್ವಾಸದಿಂದ ಆಯ್ಕೆ ಮಾಡಿರ್ತಕ್ಕಂಥ ತಾವು ಅಧ್ಯಕ್ಷರ ಆದಾಗಿಂದ ಈ ಗ್ರಾಮದಲ್ಲಿ ಮತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಟೋಟಲೇ ಎಲ್ಲಾ ಸದಸ್ಯರು 32 ಜನ ತಾವೇನು ಸದಸ್ಯರಿದ್ದೀರಿ, ಆ ಸದಸ್ಯರನ್ನು ಒಳಗೂಡಿಕೊಂಡು ಮತ್ತು ತಮ್ಮ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಮತ್ತೆ ನಿಮ್ಮ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಪಂಚಾಯತ್ ರಾಜ್ ಇವರಾಗಿರ್ತಕ್ಕಂಥ ಪಿಡಿಒರು ಕೂಡ ಬೆಂಬಲದೊಂದಿಗೆ ಯಾವ ರೀತಿ ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣುತ್ತಾ ಪರ ವಿರೋಧಗಳನ್ನಂಕಿ ಸಹಜ. ಆದ್ರೆ ಗ್ರಾಮ ಸಭೆ ಆಗಿರ್ಲಿ, ವಾರ್ಡ್ ಸಭೆಯಲ್ಲಿ ಆಗಿರ್ಲಿ, ಯಾಕಂದ್ರೆ ಸಾಮಾನ್ಯ ಸಭೆಗಳನ್ನಾಗಿರ್ಲಿ,
ಮತ್ತು GB ಮೀಟಿಂಗ್ ನಲ್ಲಿ ಆಗಿರ್ಲಿ, ಪರ ವಿರೋಧಗಳನ್ನಕ್ಕೆ ಸಹಜ. ಇವು ಯಾವ ರೀತಿ ತಾವು ಮ್ಯಾನೇಜ್ ಮಾಡೋದಾ, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಗ್ರಾಮ ಅಭಿವೃದ್ಧಿ ಮೊದಲನೇ ಹೆಜ್ಜೆ, ಎರಡನೇ ಹೆಜ್ಜೆ ತಮ್ಮ ಪಕ್ಷ ಅನ್ನುತ್ತಾ ಈ ಸ್ಲೋಗನ್ ಏನಿದೆ, ಈ ಸ್ಲೋಗನ್ ಜೊತೆಯಲ್ಲಿ ಕೂಡ ಯಾವ ರೀತಿ ಮುಂದುವರೆದ್ರಿ ಸರ್? ಸರ್ ಫಸ್ಟ್ ನಾನು ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ನಂದೆ, ಬಟ್ ಅಧ್ಯಕ್ಷ ಅಂತ ಬಂದ್ರೆ ಇಡೀ ಊರಿಗೆ ಅಧ್ಯಕ್ಷ ನಾನು. ಹೆಬ್ಬಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜನನೂ ಕೂಡ ನನ್ನ ಸರ್ವ ಜನಾಗರು ಸುಖಿನೋ ಭವಂತು, ಎಲ್ಲರಿಗೂ ಸಮಬಾಳು ಸಮಪಾಲು ಕೊಡ್ತಕ್ಕಂಥ ಒಬ್ಬ ಅಧ್ಯಕ್ಷನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೀನಿ. ತದನಂತರ ನಮ್ದು ಏನಾಯ್ತು, ಫಸ್ಟ್ ಸಭೆ ಒಳಗೂ ಕೂಡ ನಾನು ಪ್ರತಿಯೊಂದು ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ 32 ಮಂದಿ ಸದಸ್ಯರನ್ನು ಕೂಡಿ ಪ್ರಥಮ ಸಭೆಯನ್ನು ಮಾಡಿದೆ ನಾನು. ಆ ಸಭೆಯೊಳಗೆ ಒಂದೇ ಒಂದು ತೀರ್ಮಾನ, ನೀವೆಲ್ಲರೂ ಸೇರಿಸಿ ಹಂಗೆ ಅವಿರೋಧ ಮಾಡಿರಿ. ನಾ ಮಾಡ್ತಕ್ಕಂಥ ಕೆಲಸ ನನ್ನ ಓಣಿಗೆ ಸೀಮಿತ ಅಲ್ಲ, ಒಂದು ವಾಡಿಗೆ ಸೀಮಿತ ಅಲ್ಲ, ಒಂದು ಗಲ್ಲಿಗೆ ಸೀಮಿತ ಅಲ್ಲ, ಇಡೀ ಊರಿಗೆ ಸೀಮಿತವಾದಂಥ ಕೆಲಸ ಮಾಡ್ಬೇಕಂತ ಅಜೆಂಡಾ ಇಟ್ಕೊಂಡು ಆಯ್ಕೆಯಾಗಿ ಬಂದೆ. ಬಂದ ತಕ್ಷಣ ಜನ ಬಟ್ ನಮ್ಮ ಸದಸ್ಯರು ಕೂಡ ಒಂದು ಒಳ್ಳೆ ಅಭಿಪ್ರಾಯಗಳನ್ನು ಕೊಟ್ಟೆ. ನಾವು ಯಾವುದೇ ರೀತಿ ವಿರೋಧ ಮಾಡೋದು ಕಡಿಮೆ ಇರ್ಬೋದು ನಿನಗೆ, ಬಟ್ ನಿನ್ನ ಅವಧಿ ಕಡಿಮೆ ಐತಿ, ನೀ 3 ಬಾರಿ ಅಂದ್ರೆ ಅನುಭವ ನಿನ್ನ ಹತ್ರ ಐತಿ, ನೀ ಏನು ಒಳ್ಳೇದು ಮಾಡ್ತೀನಿ, ನೀನು ಫುಲ್ ನಾವು ಸಪೋರ್ಟ್ ಅದೀವಿ ಅಂತ ತಿಳ್ಕೊಂಡು ನನಗೆ ಒಂದೇ ಸಭೆಯೊಳಗೆ ಕೂಡ ಫುಲ್ ಪರ್ಮಿಷನ್ ಕೊಟ್ಟು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಳ್ಳೆ ರೀತಿ ಆಡಳಿತ ಮಾಡ್ತಕ್ಕಂಥ ಎಕ್ಸ್ ಸರ್ವಿಸ್ ಮ್ಯಾನ್ ಅದಾರ. ಅವರು ಯಾವುದೇ ರೀತಿ ಅಭಿವೃದ್ಧಿಗೆ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ ಅದರ, ಕಾನೂನು ಬಲ್ಲವರು ಅದಾರ. ಬಟ್ ಆ ನಿಟ್ಟಿನೊಳಗೆ ನಾ ಆರಿಸಿ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದಂದ್ರೆ ನಮ್ಮ ಗ್ರಾಮದೊಳಗೆ ಇರ್ತಕ್ಕಂಥ 812 ವಿದ್ಯುತ್ ಕಂಬಗಳಿಗೆ ಉತ್ತಮವಾದಂಥ ಪೇಂಟೀಕರಣ ಮಾಡಿ ಅವಕ್ಕೆಲ್ಲ ನಂಬರ್ಗಳನ್ನು ಕೊಟ್ಟಿವಿ ನಾವು. ಗ್ರಾಮ ಪಂಚಾಯತ್ ಹೆಬ್ಬಳ್ಳಿ 1 ನಂಬರ್, ಗ್ರಾಮ ಪಂಚಾಯತ್ 2 ಅಂತೇಳಿ, ಹಿಂಗೆ ಒಟ್ಟಾರೆ 812 ವಿದ್ಯುತ್ ಕಂಬಗಳು. ಯಾವುದೇ ಒಂದು ವಿದ್ಯುತ್ ಕಂಬ ಹೋಯ್ತಂದ್ರೆ ಅವ್ರಿಗೆ ಫೋಟೋ ಹಾಕಿದ್ರೆ ಸಾಕು, ಈ ಏರಿಯಾಕ್ಕೆ ಹೋಗಿ ನಾವು ಲೈಟ್ ಚೇಂಜ್ ಮಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿಟ್ಟಿದ್ದೀವಿ ಸರ್. ತದನಂತರ ಊರೊಳಗಿರ್ತಕ್ಕಂಥ ಮಿನಿ ಸಿಸ್ಟಮ್ಗಳು 54 ಒಟ್ಟು ನೀರಿನ ಮಿನಿ ಸಿಸ್ಟಮ್ಗಳು, ಅವಕ್ಕೆ ಉತ್ತಮ ರೀತಿಯಾದಂಥ ಕರ್ನಾಟಕ ಧ್ವಜದ ಪೇಂಟ್ ಕಲರ್ಗಳನ್ನು ಹೊಂದಿಸಿ ನಮ್ಮ ಕರ್ನಾಟಕದ ಭಾವನೆಗಳನ್ನು ಎತ್ತಿ ತೋರಿಸಲು, ಕರ್ನಾಟಕದ ನಾಡನುಡಿಗಳನ್ನು ಎತ್ತಿ ತೋರಿಸಲು ಅವ್ರ ಮೇಲೆ ಸ್ಲೋಗನ್ ಕೂಡ ಬರೋದು, ಉತ್ತಮ ರೀತಿ ಪೇಂಟನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ತದನಂತರ ನಮ್ಮ ಹೈಸ್ಕೂಲ್ ಶಾಲೆ ಮತ್ತು ಮುರಾರಿ ಸ್ಕೂಲ್ಗೆ ಹೋಗತಕ್ಕಂಥ ಒಂದು ಮೃತ್ಯುಕೋಪದಂತ ಬಾವಿ ಇತ್ತಲ್ಲಿ, ಅದನ್ನ ನಮ್ಮ ಸದಸ್ಯರೆಲ್ಲ ಒಪ್ಪಿಗೆ ಮೇರೆಗೆ ಜಿಲ್ಲಾ ಪಂಚಾಯತಿಂದ ಕೆರೆ ಒಳಗೆ ಹೂಳೆತ್ತಕ್ಕೆ ಪರ್ಮಿಷನ್ ತೊಗೊಂಡು ಬಂದು 300 ಟಿಪ್ಪರ್ ಮಣ್ಣುಗಳನ್ನು ಹಾಕಿ ನಮ್ಮ ಸ್ವಂತ ಸಂಪನ್ಮೂಲದಾಗ ಅದನ್ನು ಕೂಡ ಸಮತಟ್ಟು ಮಾಡಿ ಜನರಿಗೆ ಕೂಡ ಒಂದು ಉತ್ತಮ ರೀತಿಯಿಂದ ಸೇವೆ ಕೊಡೋದ್ರೊಳಗೆ ನಾವು ಉತ್ತಮ ಹೆಜ್ಜೆ ಇಟ್ಟೀನಿ. ಮತ್ತು ಪ್ರತಿಯೊಂದು ಸ್ಕೂಲಿಗೂ ಕೂಡ ಕುಡಿಯುವ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ವಿದ್ಯುದೀಕರಣ ಇರ್ಬೋದು, ಆಟದ ಮೈದಾನ ಕೂಡ ಇದನ್ನು ಕೂಡ ನಾವು ಉತ್ತಮ ರೀತಿಯಾಗಿ ಮಾಡಿಕೊಡ್ತಂತ ನಾವು ಇಲ್ಲಿವರೆಗೂ ಕೂಡ ನಮ್ಮ ಸದಸ್ಯರೊಳಗೆ ವಿರೋಧ ಅಂತಕ್ಕಂಥ ಭಾವನೆ ಬಂದೇ ಇಲ್ಲ ಸರ್. ಆ ಶಬ್ದ ನಮ್ಮ ಹೆಬ್ಬಳ್ಳಿ ಒಳಗೆ ಇಲ್ಲ. ಹೌದು ಸರ್, ನನ್ನ ಅಧಿಕಾರದೊಳಗೆ ಅದಿಲ್ಲ. ತಾವು ಅಧಿಕಾರಕ್ಕೆ ಬಂದಾಗಿಂದ ಈ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಬರುವಂತ ಸ್ಥಳೀಯ ವಿಷಯಗಳ ಬಗ್ಗೆ, ಈ ರಾಟಿ ವಿಷಯಗಳನ್ನು ಬರಲಿ ಅಥವಾ ಇದು ಸಣ್ಣ ಪುಟ್ಟ ಮನೆಯಲ್ಲೂ ಕೂತ್ಕೊಂಡು ನಡೆಸುವಂಥ ಮಹಿಳೆಯರಿಗೆ ಉದ್ಯೋಗ ಬಂದಿರತಕ್ಕಂಥ ಅವಕಾಶವನ್ನು ನಿಮ್ಮ ಪಂಚಾಯತಿಂದ ಎಷ್ಟು ಜನರಿಗೆ ತಾವು ಕಲ್ಪಿಸಿಕೊಟ್ಟಿರಿ, ಮತ್ತು ಅಂಗವಿಕಲರಿಗೆ ಬರ್ತಾ ಇರುವಂಥ ತ್ರಿವಚಕ್ರ ವಾಹನಗಳನ್ನಾಗಿರಲಿ ಮತ್ತು ಇನ್ನಿತರೆ ಉದ್ಯೋಗದ ಕಲ್ಪಿಗಳನ್ನಾಗಿರಲಿ ಮತ್ತು ವಿಷಯಗಳನ್ನು ಯಾವ ರೀತಿ ಪೂರ್ಣ ಮಾಡ್ತಾ ಬಂದ್ರಿ? ವಿಶೇಷ ಅಧ್ಯಕ್ಷ, ಬ್ರ್ಯಾಂಡ್ ಅಧ್ಯಕ್ಷ ಅಂತ ಒಂದು ಹೆಸರು ಬಂತು ನಿಮಗೆ ನಿಮ್ಮ ಹೆಬ್ಬಳ್ಳಿಯಲ್ಲಿ. ಅದು ವಿಠಲ್ ಭೋವಿ ಅಂದ್ರೆ ಬ್ರ್ಯಾಂಡ್ ಅಧ್ಯಕ್ಷರು ಅಂತ ಇದ್ದಾರೆ. ಯಾಕೆ ಸರ್ ಈ ಬ್ರ್ಯಾಂಡ್ ಅಧ್ಯಕ್ಷ ಹೆಸರು ಬಿದ್ದಿದ್ದು ಹೇಗೆ ನಿಮಗೆ? ಏನು ಸರ್, ನಾವು ಪ್ರತಿಯೊಂದು ಕ್ಷೇತ್ರದೊಳಗೆ ಕೂಡ ಸಹ ನೀವು ಹೇಳಿದ್ರಿ ಏನ SC/ST ಫಂಡ್ ಬರ್ತದೆ ಸರ್. ಏನು ನಮಗೇನು ಕರವಸ್ಲಾಗಿದೆ ಅದ್ರೊಳಗೆ 25% SC/ST ಜನರಿಗೆ ಖರ್ಚು ಮಾಡ್ಬೇಕಂತ ಇರ್ತೈತಿ. ಬಟ್ ಅದನ್ನ ನಾವೇನು ಮಾಡಿ, ಈ ಹಿಂದೆ ನಮ್ಗಿಂತ ಹಿಂದೆ ಜನ ಏನು ಮಾಡ್ತಿದ್ರು ಅಂದ್ರೆ ನಮ್ಗಿಂತ ಹಿಂದೆ ಆಡಳಿತ ಮಾಡಿದವರು ವೈಯಕ್ತಿಕ ಫಲಾನುಭವಿಗೆ ಒಂದು ಆಡು ಕೊಡ್ಸೋದು, MB ಕೊಡ್ಸೋದು, ಈ ಥರ ಎಲ್ಲ ಹಣ ಯೂಟಿಲೈಸ್ ಮಾಡ್ತಿದ್ರು. ಬಟ್ ನಾವು ಬಂದ ತಕ್ಷಣ ನಮ್ಮ ಅಜೆಂಡಾ ಏನಿತ್ತಂದ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡ್ಬೇಕಂತ ಒಂದು ಉದ್ದೇಶ ನಂದೆ. ಆ ದೃಷ್ಟಿಯಿಂದ ನಮ್ಮ ಊರೊಳಗೆ 8-10 ಶಾಲೆಗಳದಾವೆ. ಅಲ್ಲಿ SC/ST ಮಕ್ಕಳ ಲಿಸ್ಟ್ಗಳನ್ನು ತೊಗೊಂಡು ಬಂದು ಅವ್ರಿಗೆ ಉತ್ತಮವಾದಂಥ ಬ್ಯಾಗ್ ವಿತರಣೆ ಮಾಡಿದ್ವಿ, ಉತ್ತಮವಾದಂಥ ಒಂದು ಪುಸ್ತಕ ವಿತರಣೆ ಮಾಡಿದ್ವಿ, ನೋಟ್ಬುಕ್ ವಿತರಣೆ ಮಾಡಿದ್ವಿ, ಅವ್ರ ಫೀಗಳನ್ನು ಬರ್ನ್ ಮಾಡಿದ್ವಿ, ಆಮೇಲೆ ಉತ್ತಮವಾದಂಥ ಪೆನ್ಗಳನ್ನು ಕೊಡಿಸಿದ್ವಿ, ಅವ್ರಿಗೆ ಕಂಪಾಸ್ ಪೆಟ್ಟಿಗಳನ್ನು ಕೊಡಿಸಿದ್ವಿ. ಈ ರೀತಿ ಶಿಕ್ಷಣಕ್ಕೆ ಒಂದು ಒತ್ತು ಕೊಡೋದ್ರೊಳಗೆ ಕೂಡ ನಮ್ಮ ಕಮಿಟಿಯವರು ಕೂಡ ನನಗೆ ಸಹಕಾರ ಕೊಟ್ಟರು. ಇದರಿಂದ ಕೂಡ ನಾವು ಜನರಿಗೆ ಇನ್ನೊಟ್ಟು ಹತ್ತಿರ ಆದಿವಿ. ತದನಂತರ ಏನು ಅಂಗವಿಕಲರಲ್ಲಿ ಅವ್ರಿಗೆ 5% ಅನುದಾನದೊಳಗೆ ನಾವು ಅವ್ರಿಗೆ ವೈಯಕ್ತಿಕವಾಗಿ ತ್ರಿಚಕ್ರ ವಾಹನ ಕೂಡ ಕೊಡಿಸಿದ್ವಿ, ಹೊಲಿಗೆ ಯಂತ್ರ ಕೂಡ ಕೊಡಿಸಿದ್ದೀವಿ. ಹಣದ ರೂಪದೊಳಗೆ ಕೂಡ 2500 ರೂಪಾಯಿ 3 ಥರ ಈ ಥರ ಕೂಡ ನಾವು ಹಣ ಸಹಾಯ ಕೂಡ ಮಾಡಿದ್ವಿ. ತದನಂತರ ಪ್ರತಿಯೊಬ್ಬರಿಗೂ ಕೂಡ ಲೈಬ್ರರಿ ಇರ್ಬೋದು ಮತ್ತು ಸ್ಕೂಲ್ ಇರ್ಬೋದು, ರ್ಯಾಕ್ಗಳನ್ನು ಕಟ್ಟಿಸಿ ಅಂಗವಿಕಲರು ಕೂಡ ಹೋಗ್ತಕ್ಕಂಥ ಸುಗಮವಾದಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಪ್ರತ್ಯೇಕವರು ಲೈಬ್ರರಿ ಒಳಗೆ ಬುಕ್ ಓದಕ್ಕೆ ಹೋದ್ರೆ ಅವ್ರಿಗೆ ವೀಲ್ ಚೇರ್ ಕೂಡ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಇದರಿಂದ ಕೂಡ ನಮ್ಮ ಜನರಿಗೆ ಹತ್ತಿರ ಹೋಗೋಕೆ ಅನುಕೂಲ ಆಯಿತು. ಮತ್ತು ನಮ್ಮ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಮಹಿಳಾ ಸ್ನೇಹಿ ಮತ್ತು ಹೆಣ್ಣು ಮಕ್ಕಳ ಗ್ರಾಮ ಪಂಚಾಯತಿ ಸೆಲೆಕ್ಟೆಡ್ ಆಗಿದೆ ಸರ್. ಅಂದರೆ ಇಲ್ಲಿ ಹೆಣ್ಣುಮಕ್ಕಳ ಒಂದು ಸಬಲೀಕರಣ ನಮ್ಮ ಪಂಚಾಯತಿಗೆ ಹತ್ತಿರ ಆದಂಥ ಹೆಣ್ಮಕ್ಳು ಒಂದು ಸ್ವಸಹಾಯ ಗುಂಪಿನಿಂದ ಆಯಿತು, ಆಮೇಲೆ ಗ್ರಾಮ ಸಭೆ ಒಳಗಾಯ್ತು, ಮಕ್ಕಳ ಗ್ರಾಮ ಸಭೆ ಒಳಗಾಯ್ತು. ಇಲ್ಲಿ ನಾವು ಹೆಚ್ಚಿಗೆ ಜನ ಹೆಣ್ಮಕ್ಳನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ವಾರ್ಡ್ ಸಭೆಗಳಲ್ಲಿ ಅವ್ರು ಸುರಕ್ಷಿತವಾದಂಥ ಪೊಲೀಸ್ ಸೆಕ್ಯೂರಿಟಿ ತೊಗೊಂಡು ಸಭೆಗಳನ್ನು ಮಾಡೋದ್ರಾಯ್ತು. ಕಾನೂನು ಅರಿವು ಕೂಡ ನಾವು ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಒಳಗೆ ಮಾಡ್ಕೊತ ಬಂದಿದ್ವಿ ಸರ್ ಇಲ್ಲಿ ಮಟ್ಟ. ಅದಕ್ಕೆ ಪೂರಕವಾಗಿ ನಾವು
ಏನು ಸನ್ಮಾನ್ಯ ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಹಾಕಂತ ಏನು ಕಾರ್ಯಕ್ರಮ ಇತ್ತು ಅದನ್ನು ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಅಧ್ಯಕ್ಷತೆಯೊಳಗೆ ಕೂಡ ನಾವು ಸನ್ಮಾನ್ಯ SP ಸಾಹೇಬರಾದಂಥ ಗುಂಜೆ ನಾರ್ಯ ಸರ್ ನೇತೃತ್ವದೊಳಗೆ ಮನೆ ಪೊಲೀಸ್ ಇರ್ತಕ್ಕಂಥ ಹೆಬ್ಬಳ್ಳಿ ಕಾರ್ಯಕ್ರಮ ಕೂಡ ಹೆಬ್ಬಳ್ಳಿಂದನೇ ಚಾಲನೆ ಕೊಟ್ಟಿದ್ದೀವಿ ಸರ್. ಇದು ಒಂದು ಹೆಮ್ಮೆ ವಿಷಯ ಸರ್. ಅದೇ ಮನೆ ಪೊಲೀಸ್ ಅನ್ನುವಂಥ ಜನಜಾಗೃತಿಯನ್ನು ತಾವು ಹೆಬ್ಬಳ್ಳಿಯಿಂದ ಪ್ರಾರಂಭ ಮಾಡ್ಕೊಂಡು. ಹೌದು ಸರ್. ಸರಿ ಸರ್, ಈ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಬಂದಾಗಿಂದ ಅಭಿವೃದ್ಧಿಗೆ ಕುಂಠಿತವಾಗಿದೆ, ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಹಿನ್ನಡೆ ಆಗಿದೆ ಅನ್ನೋಂಥ ವಿಷಯಗಳನ್ನು ಪ್ರಸ್ತಾವನೆ ಆಗ್ತಾ ಇದೆ. ಈ ಅಭಿವೃದ್ಧಿ ಹಿನ್ನಡೆ ಇವೆಲ್ಲ ವಿಷಯಗಳನ್ನು ಹೆಬ್ಬಳ್ಳಿ ಪಂಚಾಯತಿಗೆ ಏನಾದರೂ ಹಿನ್ನಡೆ ಆಗಿದೆಯಾ ಸರ್ ಅಭಿವೃದ್ಧಿ ವಿಷಯದಲ್ಲಿ? ಅಭಿವೃದ್ಧಿ ಕುಂಠಿತ ಅಂತ ಏನಿಲ್ಲ ಸರ್. ಏನಾಗಿರ್ತೈತೆ ಅಂದ್ರೆ ಕೆಲವೊಂದಿಷ್ಟು ಸರ್ಕಾರಗಳು ಮೂಲಭೂತ ಸೌಕರ್ಯದೊಳಗೆ ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ಆದರೆ ಇನ್ನು ಕೆಲವೊಂದಿಷ್ಟು ಸರ್ಕಾರಗಳು ತಮ್ಮದೇನು ರಾಜ್ಯ ಘೋಷಣೆ ಮಾಡಿರ್ತಾರಲ್ಲ ಆ ಘೋಷಣೆ ಪ್ರಕಾರ ಜನರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕಂತಕ್ಕಂಥ ವಿಚಾರದೊಳಗೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವರು ಪಂಚ ಗ್ಯಾರಂಟಿಯನ್ನು ಕೂಡ ಏನು ಅನುಷ್ಠಾನ ಮಾಡಿದ್ದಾರೆ ಅದು ಕೂಡ ಅತ್ಯಂತ ಒಂದು ಒಳ್ಳೆ ರೀತಿ ಒಳಗೆ ಜನರಿಗೆ ಹತ್ತಿರವಾದಂಥ 2,000 ರೂಪಾಯಿ ಭಾಗ್ಯ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆಗಳು ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಇವೆಲ್ಲ ಕೂಡ ಆಮೇಲೆ ಇವು ಅನ್ನ ಭಾಗ್ಯ ಕೂಡ, ಆಮೇಲೆ ಯುವ ನಿಧಿ ಇದರೊಳಗೂ ಕೂಡ ಹಣ ಏನು ಜನ ಈ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯದೊಳಗೆ ಮತ್ತು ನೋಡಿರಿ ಒಂದು ಅಭಿವೃದ್ಧಿ ಒಳಗೆ ನಮಗೆಲ್ಲ 5ರಿಂದ ಹೆಲ್ಪ್ ಆಗ್ತಾ ಇದೆ. ಪ್ರತಿ ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಎಲ್ಲ ಸಬಲರಾಗ್ತಾ ಇದ್ದಾರೆ. ಎಲ್ಲ ಕೂಡ ನೋಡ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ನೋಡಿ ಬರ್ತಾ ಇದ್ದಾರೆ. ಜನರಿಗೆ ಪ್ರತಿಯೊಂದು ಊರಿಗೆ ಹೋಗಕ್ಕೆ ಒಂದು ಎಷ್ಟೋ ಮಂದಿ ಬಡವರಿಗೆ ಕೂಡ ಭಾಳ ಒಂದು ಅತ್ಯಂತ ಉತ್ತರ ಮಂದಿ ಹೆಲ್ಪ್ ಆಗೈತಿ. ಇನ್ನು ಉಳಿದಂಥ ಕೆಲಸಗಳು ಕೂಡ ನಮಗೇನು ಹಿಂದುಳಿದಿಲ್ಲ. ಏನು ಯಾವ ರೀತಿ ಯಾವ ಕೆಲಸಗಳಾಗಬೇಕು ನಾನು 15 ವರ್ಷ ಏನು ನೋಡ್ಕೊತ ಬಂದಿದ್ದೀನಿ ಆ ರೀತಿ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇದಾವೆ ಸರ್. ಸರಿ, ಈ ಶಾಸಕರು ಬಂದಾಗಿಂದ ಹೆಬ್ಬಳ್ಳಿವನ್ನೇ ದತ್ತಕ್ಕೆ ತಗೊಂಡ ವಿಷಯದಲ್ಲಿ ಇವರು ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ವಿಷಯಗಳನ್ನು ಕೂಡ ನಾವು ಕೇಳಿದ್ದೀವಿ. ಹೌದಾ ಸರ್? ಎಸ್ ಸರ್. ಸರ್, ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬರು ಯಾವತ್ತಿಲ್ಲಿ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಅದಾರೆ. ರೈತರ ಬಗ್ಗೆ ಭಾಳ ಕಾಳಜಿ, ದೀನ ದಲಿತರಾಯಿತು, ಬಡವರಾಯಿತು, ಯುವಕರ ಬಗ್ಗೆ ಭಾಳ ಅತ್ಯಂತ ಕಾಳಜಿ ಇರತಕ್ಕಂಥ ವ್ಯಕ್ತಿ. ಅವರು ಜಿಲ್ಲಾದಿಂದ ಹೊರಗಿದ್ದರೂ ಕೂಡ, ಕ್ಷೇತ್ರದಿಂದ ಹೊರಗಿದ್ದರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಮನೆಗೆ ಒಬ್ಬ ವಿನಯ್ ಕುಲಕರ್ಣಿ ಅಂದ್ಕೊಂಡು ಇಲ್ಲ ಚುನಾವಣೆಯನ್ನು ಮಾಡಿ ಅವ್ರು ಹೊರಗಿದ್ರು ಕೂಡ ಅವ್ರನ್ನ ಎಲೆಕ್ಟೆಡ್ ಮಾಡಿ ಕೊಟ್ಟಿವಿ ಸರ್. ಯಾಕಂದ್ರೆ ಅವರು ಬಡವರ ಪರವಾಗಿ ದೀನದಲ್ಲಿ ಕೂಡ ಕೆಲಸ ಮಾಡ್ತಾರೆ ಅಂತಕೊಂಡು ಅವ್ರು ಎಲೆಕ್ಟೆಡ್ ಮಾಡಿ ಕೊಟ್ಟಿವಿ ಸರ್. ಅಷ್ಟೊಂದು ಉತ್ಸುಕತೆ ಇರತಕ್ಕಂಥ ಒಬ್ಬ ಅಭಿವೃದ್ಧಿ ಹರಿಕಾರರಿಗೆ ಅದನ್ನೊಂದು ಒಳ್ಳೆ ಶಾಸಕರಿದ್ದಾರೆ ಸರ್. ಒಳ್ಳೆ ಸಚಿವರಾಗಿದ್ದಾಗ ಕೂಡ ನಮ್ಮ ಭಾಗದೊಳಗೆ ಕೃಷಿ ಹೊಂಡ ಆಗಿರ್ಬೋದು, ಬ್ಯಾರೇಜ್ ನಿರ್ಮಾಣ ಆಗಿರ್ಬೋದು, ರಸ್ತೆಗಾಗಿರ್ಬೋದು, ಸ್ಕೂಲ್ಗಾಗಿರ್ಬೋದು ಸರ್, ಆಮೇಲೆ ಟ್ಯಾಬ್ಗಳನ್ನು ಕೊಡೋದಾಗಿರ್ಬೋದು, ಸ್ಕೂಲಿಗೆ ಪ್ರಾಜೆಕ್ಟ್ ಕೊಡೋದಾಗಿರ್ಬೋದು, ಕುಡಿಯೋ ಒಂದು ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಅವ್ರು ಹೊರಗಿದ್ರು ಕೂಡ ನಮ್ಮ ಕೆಲಸ ಕಾರ್ಯಗಳಿಗೆ ಏನೂ ಅಡ್ಡಿಯಾಗಿಲ್ಲ ಸರ್. ನಮ್ಮ ಪಂಚಾಯತಿಗೆ ಕೂಡ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಸರ್. ಯಾರೇ ಹೋಗಲಿ ಪಕ್ಷಾತೀತವಾಗಿ ಸಹಾಯ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥವ್ರು ವಿನಯ್ ಕುಲಕರ್ಣಿ ಸಾಹೇಬ್ರು ಸರ್. ಓಕೆ. ಈ ಹಿಂದಿನ ಶಾಸಕರು ತಾವು 2020-21ನೇ ಸಾಲಿನಲ್ಲಿ ತಾವು ಆಯ್ಕೆಯಾಗಿ ಬರಬೇಕಾದ್ರೆ ಅವಾಗ ಅಮೃತ್ ದೇಸಾಯಿ ಅವರು ಇದ್ದರು. ನೀವು ಸದಸ್ಯರಾಗಿ ಮುಂದುವರಿಬೇಕಾದ ಸಂದರ್ಭದಲ್ಲಿ ಈಗ ಅಧ್ಯಕ್ಷ ಆಗಬೇಕಾದ್ರೆ ನಿಮ್ಮ ವಿನಯ್ ಕುಲಕರ್ಣಿ ಅವರು ಶಾಸಕರು ಬಂದರು ಈ ಕ್ಷೇತ್ರಕ್ಕೆ. ಅಮೃತ್ ದೇಸಾಯಿ ಅವರು ಇದ್ದಂಥ ಸಂದರ್ಭದಲ್ಲಿ ತಾವು 3 ವರ್ಷ ಆಡಳಿತ ಮಾಡಿರಿ. ವಿನಯ್ ಕುಲಕರ್ಣಿ ಅವರು ಬಂದ ಮೇಲೆ 1.5 ವರ್ಷ ಆಡಳಿತ ನಡೆಸ್ತಾ ಇದ್ದೀರಿ. ವಿನಯ್ ಕುಲಕರ್ಣಿ ಅವರಿಗೆ ಅಮೃತ್ ದೇಸಾಯಿ ಅವರಿಗೆ ಹೋಲಿಕೆ ಮಾಡಿದರೆ ಅಭಿವೃದ್ಧಿ ವಿಷಯದಲ್ಲಿ ಯಾರು ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಡೆವಲಪ್ಮೆಂಟ್ ತಂದು ಕೊಡೋದ್ರಲ್ಲಿ ಮತ್ತು ತಾವು ಪಂಚಾಯತಿಂದ ಕಳಿಸಿರ್ತಕ್ಕಂಥ ಲೆಟರ್ಗಳನ್ನಾಗಿರಲಿ, ಪಂಚಾಯತಿಂದ ಕಳಿಸಿರ್ತಕ್ಕಂಥ ಅಭಿವೃದ್ಧಿಯ ಬೇಡಿಕೆಯ ಮನವಿಗಳನ್ನಾಗಿರಲಿ ಯಾರು ಅತಿ ಹೆಚ್ಚು ಸ್ವೀಕರಿಸಿಕೊಂಡು ಈ ಕ್ಷೇತ್ರಕ್ಕೆ ಮಲತಾಯಿ ಧೋರಣೆ ಮಾಡದಂತೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ದಾರೆ ಸರ್? ಸರ್, ಫಸ್ಟ್ ನಾನು 2009 ಬಂದಾಗ ಸೀಮಾ ಮುಷ್ಟಿಯವರು MLA ಇದ್ರು ಸರ್ ಬಿಜೆಪಿಯಿಂದ. 2009 ಹೌದು ಸರ್. ಹೌದು ಸರ್. ಅವರು ಕೂಡ 2013ರವರೆಗೆ 13 ನಮ್ಮ ಊರೊಳಗೆ ಬಹುಗ್ರಾಮ ಕುಡಿಯುವ ನೀರು ಜೊತೆ ಮಲಪ್ರಮಾಣ ನೀರು ಕೊಟ್ಟಂತ ಕೀರ್ತಿ ಸೀಮಾ ಮುಷ್ಟಿಯವರು ಸಲ್ತೆ ಸರ್. ಅವರು ಕೂಡ ಒಳ್ಳೆ ಉತ್ತಮವಾದಂಥ ಕೆಲಸ ಕೊಡಬೇಡ. ಬಟ್ ನಮ್ಮ ಕ್ಷೇತ್ರದ ವಿಶೇಷತೆ ಏನೈತೆ ಅಂದ್ರೆ ಇಲ್ಲಿ ಯಾವ ಶಾಸಕರು ಇರ್ತಾರ ಆ ಸರ್ಕಾರ ರಾಜ್ಯ ಸರ್ಕಾರದೊಳಗೆ ಇರ್ತೀವಿ ಸರ್. ಬಿಜೆಪಿ ಇದ್ರೆ ಕಾಂಗ್ರೆಸ್ ಹಂಗೆ ಸೀಮಾ ಮುಷ್ಟಿಯವರು ಸರ್, ಅಮೃತ್ ದೇಸಾಯಿ ಸಾಹೇಬ್ರಾತು, ವಿನಯ್ ಕುಲಕರ್ಣಿ ಸಾಹೇಬ್ರಾತು, 3 ಮಂದಿ ಕೂಡ ನಮ್ಮ ಭಾಗಸಿರ್ತಕ್ಕಂಥ 3 ಮಂದಿ ಒಳ್ಳೆ ಅಭಿವೃದ್ಧಿ ಅಧಿಕಾರ ಅದ ಸರ್. ಬಟ್ ಸನ್ಮಾನ್ಯ ಶಾಸಕ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬ್ರಿಗೆ ಅಂದ್ರೆ ಸಚಿವರಾದಾಗ ಸಚಿವ ಸ್ಥಾನ ಸಿಕ್ಕ ಮೇಲೆ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಕೆಲಸದ ಅಭಿವೃದ್ಧಿ ಕೆಲಸದೊಳಗೆ ಬಂದಾಗ ಸೀಮಾ ಮುಷ್ಟಿಯವರು ಆಯ್ತು, ವಿನಯ್ ಕುಲಕರ್ಣಿ ಆಯ್ತು, ಅಮೃತ್ ದೇಸಾಯಿ ಉತ್ತಮ ರೀತಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಹೆಬ್ಬಳ್ಳಿಗೆ ಒಂದು ಒತ್ತನ್ನು ಕೊಟ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಏನಿಲ್ಲ ಸರ್. ಎಸ್, ವಿಠಲ್ ಭೋವಿಯವರ ಕಡೆ ನಾನು ಬರ್ತಾ ಇದ್ದೀನಿ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ತಾವು ಮುಂದುವರಿತಾ ಇದ್ರಿ, ಕೊನೆಯ ಅಧ್ಯಕ್ಷರು ಅಂತ ಹೇಳ್ಬೋದು ನಾನು ನಿಮ್ಮ. ಎಸ್ ಸರ್, ಈ ಅವಧಿ ಕೊನೆಯ ಅಧ್ಯಕ್ಷ. ಈ ಅವಧಿಯ ಕೊನೆಯ ಅಧ್ಯಕ್ಷರು ಮುಂದಿನ ಫ್ಯೂಚರಿನ ಮತ್ತು ಈ ಕ್ಷೇತ್ರಕ್ಕೆ ಏನು ಮಾಡಬಹುದು ಅನ್ನೋಂಥ ನನ್ನ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ನಮಗೆ ಮೆಸೇಜ್ ಬಂದಿರೋ ಪ್ರಕಾರದಿಂದ ಒಂದು ಸುದ್ದಿ ಬರ್ತಾ ಇದೆ. ಭೋವಿ ಅವರನ್ನು 3 ಬಾರಿ ಆಯ್ಕೆಯಾಗಿದ್ದಾರೆ, ಸಾಕು ಈಗ ಮುಂದಿನ ಚುನಾವಣೆಗೆ ತಾಲೂಕು ಪಂಚಾಯತಿ ಆಗಿದೆ, ಜಿಲ್ಲಾ ಪಂಚಾಯತಿಗೆ ಆಗಿದೆ, ಕಳಿಸ್ಬೇಕಂತೇಳಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಯುವಕರು ಮತ್ತು ನಿಮ್ಮ ಹಿತೈಷಿಯವರು
ಮತ್ತು ನಿಮ್ಮನ್ನು ಪ್ರೀತಿ ಗೌರವದಿಂದ ಗೌರವಿಸುವಂಥ ಕೆಲವೊಂದಿಷ್ಟು ಮತದಾರರು ಬಯಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ, ಇವರು ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಹೋಗೋದು ಬೇಡ, ಇನ್ನೊಂದು 1 ಅಥವಾ 2 ಅವಧಿಗೆ ಇವರು ಗ್ರಾಮ ಪಂಚಾಯತಿಗೆ ಬರಲಿ, ಗ್ರಾಮ ಪಂಚಾಯತಿ ಇನ್ನಷ್ಟು ಬಲಿಷ್ಠವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಇವರು ಪಾತ್ರವಾಗಲಿ, ಮತ್ತು ಇವರು ಕಲ್ತಂಥವರು ಇದ್ದಾರೆ, ಪಂಚಾಯತಿಯಿಂದ ಯಾವ ಅನುದಾನವನ್ನು ಎಲ್ಲಿಂದ ತರಬೇಕು, ಹೇಗೆ ತರಬೇಕು ಅನ್ನೋದು ಅರಿವಿದ್ದಂಥ ಇವರು ಪ್ರತಿನಿಧಿ ಆಗ್ತಾರೆ. ಇವರನ್ನು ಮತ್ತೆ ಹೊಳ್ಳಿ ಬರಬೇಕಂತೇಳಿ ಜನ ಮಾತನಾಡ್ತಾ ಇದ್ದಾರೆ. 3 ಆ್ಯಂಗಲ್ನಿಂದ 3 ಜನ ಮಾತನಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ಏನಂತ? ಇದ್ರ ಬಗ್ಗೆ ಬಹಳ ಒಂದು ನನಗೆ ಹೆಮ್ಮೆ ಐತಿ. ಬಟ್ ಜನ ನನ್ನ 3 ಅವಧಿ ಅಂದ್ರೆ ನಾನು ನಿಲ್ಬೇಕಂತ 1 ಅವಧಿ ಮಾತ್ರ. 2009 ಬಟ್ ನಾ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೋಡಿ ಇರ್ತಕ್ಕಂಥ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಯಿತು. ನಾ ಮಾಡ್ತಕ್ಕಂಥ ಕೆಲಸದ ಒಂದು ಆಶೀರ್ವಾದದಿಂದ ನಾ ಮತ್ತೆ 2 ಬಾರಿ ಆಗಿ ಅಧ್ಯಕ್ಷ ಆಗಿ ಮತ್ತು ಈಗ ನನ್ನ ಜನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲ ವಿಠಲ್ ಅವ್ರೆ, ನೀವು ಗ್ರಾಮ ಪಂಚಾಯತಿಗೆ ಮತ್ತೆ ಬರಬೇಕು, ನಿಮ್ಮಂಥವ್ರು ಬೇಕು, ನಿಮ್ಮಿಂದ ಒಂದು ಅಭಿವೃದ್ಧಿ ಸಾಧ್ಯ ಐತಿ, ನಿಮ್ಮಿಂದ ಶಿಕ್ಷಣಕ್ಕೆ ಒತ್ತು ಕೊಡೋಕ್ಕೆ ಸಾಧ್ಯ ಐತಿ, ನಿಮ್ಮಿಂದ ಆರೋಗ್ಯಕ್ಕೆ ಒತ್ತು ಕೊಡೋಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಕೆಲವೊಂದಿಷ್ಟು ನಮ್ಮ ತಾಯಂದಿರ ಮತ್ತು ಹಿರಿಯರ ಆಶೀರ್ವಾದ ಆದರೆ, ಯುವ ಮಿತ್ರರು ಇಲ್ಲ ಅಧ್ಯಕ್ಷರೇ, ನೀವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ನಿಮ್ಗೆ ಅವಕಾಶ ಸಿಕ್ಕರೆ ನೀವು ಗ್ಯಾರಂಟಿ ನಾವೆಲ್ಲ ದುಡಿಯಾಕೆ ಕಟ್ಟಿದ್ದೀವಿ, ನೀವು ಅದಕ್ಕೆ ಕೂಡ ಒಂದು ಚುನಾವಣೆಗೆ ಸಜ್ಜಾಗಬೇಕಂತಕ್ಕಂಥ ಅಭಿಪ್ರಾಯ ಎರಡು ಕೂಡ ಒಂದು ಸುದ್ದಿ ನಮ್ಮ ಊರೊಳಗೆ ಹಬ್ಬಿದೆ ಸರ್. ಬಟ್ ನಂದು ಏನೈತೆ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಯಾಕಂದರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಅನ್ನೋದು ಇದ್ರೊಳಗೆ ಅಲ್ಲಿ ಮೀಸಲಾತಿ ಸ್ವಲ್ಪ ಅವಲಂಬಿತ ಕೂಡ ಆಗಿರ್ತಾವೆ ಸರ್. ಹಂಗಿದ್ಮೇಲೆ ನಾವೇನಾಗಿದ್ದೆ ಬೇರೆಯವ್ರ ಹಕ್ಕಿಗೆ ಕೂಡ ನಾವು ಭಾಗಿಯಾಗಬಾರ್ದು. ಜನ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗೋಣ, ಮತ್ತು ನಮ್ಮ ಹಿರಿಯರು ಏನು ಹೇಳ್ತಾರೆ ಆ ಮಾರ್ಗದರ್ಶನ ಹೋಗೋಣ. ಬಟ್ ಗ್ರಾಮ ಪಂಚಾಯತಿ ವಿಷಯದೊಳಗೆ ಇಲ್ಲ, ನೀ ಇನ್ನೊಂದು ಅವಧಿ ಕೂಡ ಇನ್ನೊಂದು ಅವಧಿ ಅಥವಾ 2 ಅವಧಿ ನೀನು ಗ್ರಾಮ ಪಂಚಾಯತಿ ಒಳಗಡೆ ಇರ್ಬೇಕು. ಏನೇ ಒಂದು ಸಾಧನೆ ಆದರೂ ಕೂಡ 5 ಬಾರಿ ಇನ್ನೂ ಮಟ್ಟ ಯಾರೂ ಬಂದಿಲ್ಲ. ನೀವು 5 ಬಾರಿ ಕೂಡ ನಾವು ನಿಮ್ಮನ್ನು ಆಯ್ಕೆ ಮಾಡಿಕೊಡ್ತೀವಿ, ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ ಅಧ್ಯಕ್ಷರ ಅಂತಕ್ಕಂಥ ಭಾವನೆ ಕೂಡ ಐತಿ. ಇನ್ನು ಕೆಲವು ಮಂದಿ ಆಯ್ತು, ನೀವು ಜಿಲ್ಲಾ ಪಂಚಾಯತಿಗೆ ಒಂದು ವೇಳೆ SC ಕ್ಯಾಟಗರಿ ಬಿದ್ದರೆ ನಾವು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೊಡಲ್ಲ. ಶಾಸಕರ ಕಡೆಯಿಂದ ಒಂದು ಪಕ್ಷದ ಅಧ್ಯಕ್ಷರ ಕಡೆಯಿಂದ ನಾವು ನಿಮಗೆ ಟಿಕೆಟ್ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನೀವು ಯಾವುದೇ ರೀತಿ ಹಣ ಕೂಡ ಬಳಕೆ ಮಾಡೋದು ಬೇಡ, ನೀವು ನಿಂತು ಕೈ ಮುಗಿದ ಸಾಕು, ನಾವು ಆರಿಸ್ತಕ್ಕಂಥ ಒಂದು ಟೀಮನ್ನು ಕಟ್ತೀವಿ ಅಂತ ಕೂಡ ಯುವಕರ ಒಂದು ಟೀಮ್ ಕೂಡ ನಮ್ಗೆ ರೆಡಿ ಆಗಿದೆ ಸರ್. ಜನ ಏನು ಹೇಳ್ತಾರೆ ಅದಕ್ಕೆ ರೆಡಿ ಮಾಡೋಕ್ಕೆ ಅವ್ರ ಸೇವೆಗೆ ನಾನು ಸದಾ ಸಿದ್ಧ ಆಗಿರ್ತೀನಿ. ಅದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ಬೋದು, ಎಲ್ಲಕ್ಕೂ ರೆಡಿ ಅಂತ ಕೂಡ ನಾನು ಹೇಳ್ತಕ್ಕಂಥ ಒಂದು ಮನೋಭಾವ ಐತಿ. ನಾನು ಸೇವೆ ಮಾಡ್ತಕ್ಕಂಥ ಮನೋಭಾವ ಐತಿ, ಸೇವೆ ಮಾಡ್ಕೊತ ಇರ್ತೀನಿ ಸರ್. ಸರಿ, ಇಷ್ಟು ಪ್ರೀತಿ ವಿಠಲ್ ಬೋವಿಯರ ಮೇಲೆ ಕ್ಷೇತ್ರ ಜನ ಮತ್ತು ಯುವಕರು ಒಂದು ರೀತಿಯಿಂದ ನಿಮ್ಮನ್ನ ಹೆಬ್ಬಳ್ಳಿ ಶಾಸಕರು ಅಂತ ಹೇಳಿ ನೋಡ್ತಾರೆ. ಹೇಗೆ ಸರ್, ಹೇಗೆ ಸಾಧ್ಯ? ಏನಂದ್ರೆ ನಮ್ಮ ಹೆಬ್ಬಳ್ಳಿ ಅಂದ್ರೆ ಸರ್ ಧಾರವಾಡ ತಾಲೂಕಿನೊಳಗೆ ಅತ್ಯಂತ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಆದವ್ರು MLA ಲೆವೆಲ್ ಅಂದ್ರೆ ಆ ರೀತಿ ಒಂದು ಮನೋಭಾವ ಜನರಿ ಸರ್. ದೊಡ್ಡ ಗ್ರಾಮ ಪಂಚಾಯತಿ, ಆಮೇಲೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಿಗ್ನೇಚರ್ ಪವರ್ ಅಧ್ಯಕ್ಷರಿಗೆ ಯಾರಿಗೂ ಇಲ್ಲ, ಬಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸಿಗ್ನೇಚರ್ ಪವರ್ ಐತಿ. ಹಿಂಗಾಗಿ ಅತ್ಯಂತ ಒಂದು ಪ್ರೀತಿ ವಿಶ್ವಾಸ ಮತ್ತು ಎಲ್ಲ ಇಲಾಖೆಯ ಒಂದು ಅಧಿಕಾರಿ ಜೊತೆ ನಾವು ಅತ್ಯಂತ ಹತ್ತಿರದಿಂದ ಇದ್ದಂಥವ್ರು ಸರ್. 15 ವರ್ಷದ ಅನುಭವ ಬೆಂಗಳೂರು ಲೆವೆಲಿಂದ ಹಿಡ್ಕೊಂಡು ಈ ಇಲಾಖೆಯಲ್ಲಿ ಸಿಗ್ತೈತಿ, ಈ ಇಲಾಖೆ ನಮ್ಮ ಜನರಿಗೆ ಒಳ್ಳೇದಾಕತಿ. ಮತ್ತು ನಾನು ಇನ್ನೊಂದು ವಿಶೇಷತೆ ಏನಂದ್ರೆ, ಒಂದು 15 ದಿವಸದ ಹಿಂದೆ ಇದು ಧಾರವಾಡ ಜಿಲ್ಲೆಗೆ ಇರ್ತಕ್ಕಂಥ 136 ಗ್ರಾಮ ಪಂಚಾಯತಿ ಒಳಗೆ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷ ಮತ್ತು PDO ನಮ್ಮನ್ನ ಹೈದರಾಬಾದ್ ಕಳಿಸಿದ್ರು ಸರ್. SIRDPRಗೆ ತರಬೇತಿಗೆ 3 ದಿವಸ ನನ್ನೊಬ್ಬನ ಮಾತ್ರ ಆಯ್ಕೆ ಮಾಡಿ ಕಳಿಸಿದ್ರೆ ಅದು ಒಂದು ಹೆಮ್ಮೆ ವಿಷಯ ಸರ್ ಇದ್ರೊಳಗೆ. ಹೌದು ಸರ್, ಧಾರವಾಡ ಜಿಲ್ಲೆಯೊಳಗೆ ನಮ್ಮ ಸನ್ಮಾನ್ಯ CEO ಸಾಹೇಬರಾದಂಥ ಭುವನೇಶ್ವರ್ ಪಾಟೀಲ್ ಅವರು ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಸೆಲೆಕ್ಟೆಡ್ ಮಾಡಿ ಕಳಿಸಿದ್ರು. ಅದಕ್ಕೂ ಕೂಡ ಅವ್ರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ. ಹೈದರಾಬಾದ್ಗೆ 5 ದಿವಸ ತರಬೇತಿಗೆ ಹೋಗಿ ನಾವು ಉತ್ತಮ ರೀತಿ ತರಬೇತಿಯನ್ನು ತೊಗೊಂಡು ಬಂದು ಮಹಿಳಾ ಸಬಲೀಕರಣದ ಬಗ್ಗೆ, ಅಂಗವಿಕಲ ಸಬಲೀಕರಣದ ಬಗ್ಗೆ, ಯುವಕರಿಗೆ ಉದ್ಯೋಗ ಕೊಡಿಸೋದ್ರ ಬಗ್ಗೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ, ಆಮೇಲೆ ಗ್ರಂಥಾಲಯ, ಅರಿವು ಕೇಂದ್ರ, ಇವುಗಳ ಬಗ್ಗೆ ತರಬೇತಿಗಳನ್ನ ಕೂಡ ನಾವು ಪಡೆದುಕೊಂಡು ಬಂದಿದ್ದೀವಿ. ಆ ಒಂದು ಅನುಷ್ಠಾನ ಕೂಡ ನನಗೆ ಜನ ಅವಕಾಶ ಕೊಟ್ಟರಂದ್ರೆ ಮುಂದಿನ ಅವಧಿಗಳು ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ. ಒಂದು ವೇಳೆ ಅವಕಾಶ ಸಿಗದೇ ಇದ್ರೂ ಕೂಡ ನಾನು ಜನರ ಜೊತೆ ಬೆರೆತು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ನಾವು ಸೇವೆ ಮಾಡೋಕೆ ನಾವು ರೆಡಿ ಇದ್ದೀವಿ ಸರ್. ಓಕೆ ಅಧ್ಯಕ್ಷ, ನಾನು ಸಮಯದ ವಿಚಾರ ಮಾಡೋದಾ ಸಂದರ್ಶನವನ್ನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಈ ವಿಠಲ್ ಬೋವಿಯವರು ಒಂದು ವೇಳೆ ಮತ್ತೆ ಹೊಳ್ಳಿ SC ಕ್ಯಾಟಗಿರಿ ಕೂಡ ಜಡಪಿಗೆ ಬಂದರೆ, ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರುವುದಕ್ಕಿಂತ ಪೂರ್ವಕವಾಗಿ ಒಂದು ವೇಳೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದರೆ ಅಲ್ಲಿ ಕೂಡ ನಿಮಗೆ ಸ್ಪರ್ಧೆ ಮಾಡಿಸಿದರೆ, ಮತದಾರರು 4ನೇ ಬಾರಿಗೆ ಸ್ಪರ್ಧೆ ಮಾಡಿಸಿದರೆ, ಅಥವಾ ಜಿಲ್ಲಾ ಪಂಚಾಯತಿ SC ಕ್ಯಾಟಗಿರಿ ಬಂದರೆ ಆವಾಗ ನಿಮ್ಮ ನಿರ್ಣಯ ಏನಾಗಬಹುದು? ಏನಂದ್ರೆ ಸರ್, ಫಸ್ಟ್ ಯಾವ ಚುನಾವಣೆ ಬರ್ತೈತೆ ಅದ್ರ ಮೇಲೆ ಡಿಪೆಂಡ್ ಸರ್. ಫಸ್ಟ್ ನಮಗೆ ಅಂದ ಪ್ರಕಾರ ಜಿಲ್ಲಾ ಪಂಚಾಯತಿ ಫಸ್ಟ್ ಚುನಾವಣೆ ಬಂದರೆ ಜಿಲ್ಲಾ ಪಂಚಾಯತಿ ಒಳಗೆ ಅವಕಾಶ ಸಿಕ್ಕರೆ ಅಲ್ಲೇ ಕಾಂಟೆಸ್ಟ್ ಮಾಡೋಣ, ತಾಲೂಕ್ ಪಂಚಾಯತ್ ಸಿಕ್ಕರೆ ಅಲ್ಲೇ ಕಾಂಟೆಸ್ಟ್ ಮಾಡೋಣ. ಬಟ್ ನನ್ನ ಆಯ್ಕೆ ಮಾಡ್ತಕ್ಕಂಥ ಜನ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆನ. ನನ್ನ ಊರಿನ ಹಿರಿಯರು ಅದಾರ, ನಮ್ಮ ಭಾಗದ ಶಾಸಕರು ಅದಾರ, ಯುವ ಮಿತ್ರರು ಅದಾರ, ಹೆಣ್ಣು ಮಕ್ಕಳು ಅದಾರ, ತಾಯಂದಿರು ಅದಾರ, ಅವ್ರು ಡಿಪೆಂಡ್ ಆನ್ ಏನು ಹೇಳ್ತಾರೆ ಅದ್ರ ಬಗ್ಗೆ. ಯಾವುದು ಮೊದಲೇ ಚುನಾವಣೆ ಬರ್ತೈತೆ ಅದ್ರ ಮೇಲೆ ಅವ್ರ ಮುಂದೆ ನಿಲ್ತೇನೆ. ಆಯ್ತು, ನೀ ಇದಕ್ಕೆ ನಿಲ್ಲ ಇದಕ್ಕೆ ನಿಲ್ತೇನೆ, ಅದಕ್ಕೆ ನಿಲ್ಲ ಅದಕ್ಕೆ ನಿಲ್ತೇನೆ. ಜನ ತೀರ್ಮಾನ ಮಾಡೋರು, ಅವ್ರು ಓಟ್ ಬಯಸ್ತಾರೆ. ನಾವು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಬ್ಬದ್ರಾಗಿರ್ತೇನೆ ಸರ್. ಮಾಲಿ ಹಾಕಿದ್ರು, ಮಾಲಿ ಹಾಕಿಸ್ಕೊಂತೇನೆ
ಅಥವಾ ಜಿಲ್ಲಾ ಪಂಚಾಯತಿಗೆ ಆದ್ರೆ ಜಿಲ್ಲಾ ಪಂಚಾಯತಿ ಮಾಲಿ, ಗ್ರಾಮ ಪಂಚಾಯತ್ ಆದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್. ಹೌದು ಹೌದು ಸರ್. ಓಕೆ, ನನ್ನ ಸಮಯದ ವಿಚಾರ ಮಾಡುತ್ತಾ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅಧ್ಯಕ್ಷ. ನಾನು ಏನು ಅನ್ಕೊಂಡು ಬಂದಿದ್ರಿ ಗ್ರಾಮ ಪಂಚಾಯತಿಗೆ, ಅನ್ಕೊಂಡಿರ್ತಕ್ಕಂಥಕ್ಕಿಂತ ಅಂದುಕೊಂಡಿದ್ದೇ ಕೆಲಸ ಆಗಿರ್ತಕ್ಕಂಥ ಹೆಚ್ಚಿಗೆ ಯಾವುದು ಸರ್? ನನಗೆ ಮನಸ್ಸಿಗೆ ತೃಪ್ತಿ ಪಡ್ತಕ್ಕಂಥ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದೊಳಗೆ ನಾ ಈ ಟೈಮ್ದೊಳಗೆ ನನ್ನ ಹಿರಿಯರನ್ನ ನೆನೆಸಬೇಕಾಗ್ತೈತಿ. ನಾನು ಪ್ರೊಫೆಷನಲಿ ಎಲೆಕ್ಟ್ರಿಕಲ್ ದಂಧೆಗೆ ಮಾಡ್ಕೊಂಡು ಬಂದವ, ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದೆ. ಬಟ್ ಜನಸೇವೆ ಮಾಡ್ತಕ್ಕಂಥ ಒಂದು ಮನೋಭಾವ ನನ್ನ ಹತ್ರ ಏನು ಬಂದ ತಕ್ಷಣ ನಾನು ಎದುರಿಗೆ ನಿಂತಾಗ ಜನ ನನಗೆ ಅವಕಾಶ ಕೊಟ್ಟೇ ಬಿಟ್ಟಿದ್ದಾರೆ ಒಂದೇ ಬಾರಿ. ಏನು ಅವಕಾಶವನ್ನ ಏನು ಕನಸು ಇಟ್ಕೊಂಡಿದ್ದೆ ಆ ಕನಸನ್ನು ಕೂಡ ಆ ಕನಸನ್ನು ದಾಟಿ ನಾನು ಜನರಿಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಂತಕ್ಕಂಥ ಮನಸ್ತೃಪ್ತಿ ನನಗದೆ ಸರ್. ನಾ ಏನು ಒಂದು ಕನಸು ಇಟ್ಕೊಂಬಿದ್ದೆ, ನಾವು ಏನು ಅಜೆಂಟ್ ಇಟ್ಕೊಂಬಿದ್ದೆ, ಆ ಅಜೆಂಟ ನಾ 100% ತಲುಪಿದ್ದೀನಿ. ಮುಂದೆ ಈಗೇನು ಯುಗಗಳು ಜೊತೆಗೆ ಹಾಕೊಂತ ಬಂದು, ಒಂದು ಕಂಪ್ಯೂಟರ್ ಯುಗ ಬಂತು, ಆಧುನಿಕ ಯುಗ ಬಂತು. ಆ ಇದಕ್ಕೆ ತಕ್ಕಂಥ ಇನ್ನು ಹೆಚ್ಚಿನ ಒಂದು ಸೇವೆ ಡಿಜಿಟಲೀಕರಣ ಇರ್ಬೋದು, ಆ ಒಂದು ದೃಷ್ಟಿಗಳು ಕೂಡ ನಾವು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಬಂದಿದ್ದೀವಿ ಸರ್. ನಾವೇನು ಅಂದ್ಕೊಂಡ್ವಿ ಆ ಗುರಿಯನ್ನು ಮುಟ್ಟಿದ್ದೀವಿ ಸರ್ ನಾವು. ಓಕೆ, ಗ್ರಾಮ ಪಂಚಾಯತಿಗೆ ಮರಳಿ ವಾಪಸ್ ಬಂದರೆ ಏನು ಅಜೆಂಡಾ ಇಟ್ಕೊಂಡು ಗ್ರಾಮ ಪಂಚಾಯತಿ ಬರಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ? ಒಂದೇ ಒಂದು ಅಜೆಂಡಾ ಸರ್ ನಮ್ಮದು, ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕಂತ. ಯಾಕಂದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಂತ ಸರ್, ಆ ಊರೊಳಗೆ ಇರ್ತಕ್ಕಂಥ ಜನ ಆರೋಗ್ಯವಂತರಾಗಿರಬೇಕು ಮತ್ತು ಶಿಕ್ಷಣವಂತರಾಗಿರಬೇಕು. ಎಲ್ಲಕ್ಕಿಂತ ಒಂದು ಹೆಚ್ಚಿನ ಒಂದು ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಒಂದು ಅಜೆಂಡಾದೊಳಗೆ ನಾವು ಹೋಗ್ಬೇಕಾಗ್ತದೆ ಸರ್. ಒಬ್ಬ ಮನುಷ್ಯ ಸಬಲೀಕರಣ ಆಗಬೇಕು, ಒಂದು ಊರು ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಊರಾಗ ಇರ್ತಕ್ಕಂಥ ಜನ ಆರೋಗ್ಯವಂತರಾಗಿರ್ಬೇಕು. ಅವರು ಉಣಾಕರಣ ದುಡ್ಡುಗಳನ್ನು ಖರ್ಚು ಮಾಡ್ಬಾರ್ದು, ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಆ ಒಂದು ಊರಿನ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಸಹಕಾರಿ ಆಕತಿ. ಇವೆರಡು ಅಜೆಂಡಾ ಇಟ್ಕೊಂಡು ನಾವು ಚುನಾವಣೆಗೆ ಬರ್ತೀವಿ ಸರ್ 100ಕ್ಕೆ 100. ZPTP ಹೋಗೋದಾದ್ರೆ ZPTP ಹೋಗೋದಾದ್ರೆ ಸರ್, ನಾವು ಗ್ರಾಮ ಪಂಚಾಯತಿ ಒಳಗೆ ಏನಾಗ್ತೈತಿ, ನಮ್ಮ ಲೆವೆಲ್ಗೆ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಸ್ವಂತ ಸಂಪನ್ಮೂಲದಿಂದ 15 ಫೈನಾನ್ಸಿಂದ ಅಭಿವೃದ್ಧಿಗಳು ಕಾಣ್ತೀವಿ. ಬಟ್ ಜಿಲ್ಲಾ ಪಂಚಾಯತಿಗೆ ಹೋದ್ರೆ ಇನ್ನೂ ಹೆಚ್ಚಿನ ಇಲಾಖೆಯಿಂದ ಅನುದಾನ ತೊಗೊಂಬಂದು ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿ, ಅವಾಗ ಕ್ಷೇತ್ರದ ಒಂದು ಸಂಖ್ಯೆ ನಂಗೆ ಜಾಸ್ತಿ ಆಗ್ತದೆ ಸರ್. ಊರು ಗ್ರಾಮಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಅಲ್ಲಿ ಒಂದು ಕೂಡ ಆ ರೀತಿ ಒಂದು ಕೂಡ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಏನು ನಮ್ಮ ಹತ್ರ ಒಂದು ಅಜೆಂಡಾ ಐತಿ. ಆಮೇಲೆ ಶಾಸಕರ ಸಲಹೆ ಮೇರೆಗೆ ಇರ್ಬೋದು, ಹಿರಿಯರ ಸಲಹೆ ಮೇರೆಗೆ ಆ ಒಂದು ಅಭಿವೃದ್ಧಿ ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಸರ್. ಸರಿ, ಓಕೆ ಸರ್. ನಾನು ಸಮಯದ ವಿಚಾರ ಮಾಡುತ್ತಾ ಅಂತ ಹೇಳಿ ಒಂದು 2-3 ಬಾರಿ ಹೇಳಿ ನಾನು ಮತ್ತೆ 2-3 ಬಾರಿ ಪ್ರಶ್ನೆಗೆ ಬಂದೆ. ನನ್ನ ಕೊನೆ ಪ್ರಶ್ನೆ, ಈ ಪಂಚಾಯತಿ ಆಡಳಿತದ ತೆರಿಗೆ ವಸೂಲಿ ಮೇಲೆ ಒಂದು ಅತಿ ದೊಡ್ಡ ಗ್ರಾಮ, ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ, ಒಂದು ಮುಂದಿನ ಭವಿಷ್ಯದಲ್ಲಿ ಒಂದು ಪಟ್ಟಣ ಪಂಚಾಯತಿಗೆ ಸೇರ್ಪಡೆ ಆಗುವಂಥ, ಮೇಲ್ದರ್ಜೆ ಹೋಗುವಂಥ ಒಂದು ಗ್ರಾಮ ಇದು. ಆದರೆ ಈ ಗ್ರಾಮದಲ್ಲಿ ನಡೀತಾ ಇರುವಂಥ ಬಿಸ್ನೆಸ್ನ ವ್ಯವಹಾರದಿಂದ ತೆರಿಗೆ ವಸೂಲಿ ಬಗ್ಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ನಿಮಗೆ? ಸ್ಥಳೀಯ ಮೂಲ ಅಭಿವೃದ್ಧಿ ಅಂದರೆ ಯಾಸ್ ಸರ್, ಇದೊಂದು ಮೇನ್ ಪ್ರಶ್ನೆ ಸರ್. ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಸುಮಾರು 8 ಮಾರಾಟ ಮಳಿಗೆಗಳನ್ನು ಹಾಕಿದ್ವಿ ಸರ್. ಆ 8 ಮಾರಾಟ ಮಳಿಗೆಯಿಂದ ಕೂಡ ನಮ್ಮ ಪಂಚಾಯತಿ ಒಳ್ಳೆ ಆದಾಯ ಬರ್ತದೆ ಸರ್. ಮತ್ತು ಗ್ರಾಮದೊಳಗೆ ಇರ್ತಕ್ಕಂಥ 360 ಅಂಗಡಿಗಳನ್ನು ಇದೆ ಸರ್, ಅಂದರೆ ಕಮರ್ಷಿಯಲ್. ಅದರಿಂದ ಕೂಡ ನಮಗೆ ಉತ್ತಮ ರೀತಿಯಾದಂಥ ಒಂದು ಟ್ಯಾಕ್ಸ್ ವಸೂಲಿ ಆಗ್ತದೆ ಸರ್. ಮತ್ತು ಗ್ರಾಮದೊಳಗೆ 2,888 ಮನೆಗಳಿದಾವೆ ಸರ್. ಅವರಿಂದ ಕೂಡ ನಮಗೆ ಉತ್ತಮ ರೀತಿಯಾದಂಥ ಒಂದು ಕರ ವಸೂಲಿ ಕೂಡ ಆಗತ್ತೆ. ಇಲ್ಲಿ ಗ್ರಾಮದೊಳಗೆ ಏನಾಗುತ್ತೆ ಸರ್, ರೈತಾಪಿ ವರ್ಗದಿಂದ ಮುಂಗಾರಿ ಮತ್ತು ಹಿಂಗಾರಿ ಬೆಳೆ ಏನು ಬರ್ತದೆ ಆ ಟೈಮ್ದೊಳಗೆ ಕೂಡ ಜನ ಕೂಡ ನಮಗೆ ಉತ್ತಮ ರೀತಿಯಂಥ ಕರ ವಸೂಲಿ ಕೂಡ ಮಾಡಿಕೊಡ್ತಾರೆ ಸರ್. ಆ ಸಂಪನ್ಮೂಲ ಕೂಡ ನಾವು ಗ್ರಾಮದ ಅಭಿವೃದ್ಧಿಗೆ ಕೂಡ ಬಳಕೆ ಮಾಡ್ತೀವಿ ಸರ್. ಅದರಿಂದ ಕೂಡ ನಮ್ಮ ಜನನು ಕೂಡ ಒಳ್ಳೆಯ ಸ್ಪಂದನೆ ಇದೆ ಸರ್. ನೀರಿನ ವಸೂಲಾತಿ ಕಟ್ತಾರೆ ಸರ್, ಕರ ವಸೂಲಾತಿ ಕೂಡ ಕಟ್ತಾರೆ. ಉತ್ತಮ ರೀತಿಯಂಥ ಆದಾಯ ಕೂಡ ನಮ್ಮ ಇದ್ರೊಳಗೆ ಐತೆ ಸರ್. ಮತ್ತು ಪಟ್ಟಣ ಪಂಚಾಯತಿ ಕಟ್ತಕ್ಕಂಥ ವ್ಯವಸ್ಥೆ ಕೂಡ ಇನ್ನೊಂದು 2-3 ಅವಧಿ ಕಳಿಸಬಾರ್ದು ಅಂತೇಳಿ ನಮ್ಮ ಜನ ಕೂಡ ನಮ್ಮ ಗ್ರಾಮ ಸಭೆಯೊಳಗೆ ಮೊನ್ನೆ ಹೇಳಿದ್ದಾರೆ ಸರ್. ಇಲ್ಲ, ಇನ್ನೊಂದು 2 ಅವಧಿ ಇದೇ ರೀತಿ ಇರಲಿ. ರೈತಾಪಿ ವರ್ಗದ ಜನ ಇರೋದ್ರಿಂದ ನಮ್ಗೆ ಟ್ಯಾಕ್ಸಿನ ಒಂದು ಭಾರ ಜಾಸ್ತಿ ಆಗೈತಿ, ಮೂಲಭೂತ ಸೌಕರ್ಯಗಳು ಕಡಿಮೆ ಆಕಾವು. ಹಿಂಗಾಗಿ ನಮಗೆ ಇನ್ನೊಂದು 10 ವರ್ಷ ಬೇಡ ಅಂತಕ್ಕಂಥ ಒಂದು ಮೊನ್ನೆ ಗ್ರಾಮ ಸಭೆ ಕೂಡ ಟರಾವ್ ಕೂಡ ನಾವು ಹಾಕಿದ್ದೀವಿ ಸರ್. ಅಂದ್ರೆ ಆ ಬೇಡಿಕೆ ಬಂದಿತ್ತ ಸರ್? ಇಲ್ಲಿ ಬಂದಿತ್ತು, ಆ ವಿಷಯ ಪ್ರಸ್ತಾವನೆ ಆಗಿತ್ತು ಸರ್ ಇಲ್ಲಿ ಅಧಿಕಾರಿಗಳಿಂದ ಬಂದಿತ್ತು ಸರ್. ಇಲ್ಲ, ನಿಮ್ಮದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಐತಿ, ಕ್ರಿಯಾ ವ್ಯಾಪ್ತಿ ಜಾಸ್ತಿ ಐತಿ, ನೀವು ಹಿಂಗಾಗಿ ಪಟ್ಟಣ ಒಂದು ಪಂಚಾಯತಿಗೆ ಮೇಲ್ದರ್ಜೆಗೆ ಹೋಗ್ಬೇಕು, ನೀವು ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ ಅಂತೇಳಿ ಒಂದು ಪ್ರಶ್ನಾವಳಿ ಕಾರ್ಯಕ್ರಮದೊಳಗೆ ನಾವೆಲ್ಲ ಮಾಡಿದಾಗ ಗ್ರಾಮ ಸಭೆಗಳನ್ನು ಕೂಡ ಕರೆದೀವಿ. ನಾವು ಜನರ ಮುಂದೆ ಇಟ್ಟಾಗ ಜನ ಬೇಡ, ಇನ್ನೊಂದು 2 ಅವಧಿ ಇದೇ ತಯಾರ ಇರಲಿ, ಇನ್ನೊಂದು ಸ್ವಲ್ಪ ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ನೊಳಗೆ ಅಭಿವೃದ್ಧಿ ಆಗ್ಬೇಕು, ನಾವು ತದನಂತರ ಮುಂದೆ ವಿಚಾರ ಮಾಡೋಣ, ಈಗ ಸದ್ಯಕ್ಕೆ ಬೇಡ ಅಂತಕ್ಕಂಥ ಒಂದು ವಿಚಾರಗಳನ್ನು ಜನರಿಂದ ಯಾಕೆ ಸರ್ ಮೇಲ್ದರ್ಜೆಗೆ ಎಷ್ಟೋ ಪಂಚಾಯತಿಗಳನ್ನ ಹೋಗ್ಬೇಕಂತೇಳಿ ಬಯಸ್ತಾ ಇರ್ತಾರೆ, ಅಲ್ಲಿ ಗ್ರಾಮಸ್ಥರು ಕೂಡ ಬಯಸ್ತಾ ಇರ್ತಾರೆ. ಆದ್ರೆ ನೀವು ಮೇಲ್ದರ್ಜೆಗೆ ಹೋಗುವುದನ್ನ ತಡೀತಾ ಇದ್ರಲ್ಲ, ಯಾಕೆ? ಏನಿಲ್ಲ ಸರ್, ನಮ್ಮದು ಹಳೆ ಊರು, ಜಾಗೀರ್ದಾರ್ ಊರು. ಇಲ್ಲಿ ಪ್ರತಿಯೊಂದು ಮನೆಯೂ ಕೂಡ ಈ ಸತ್ತು ಉತ್ತಾರ ಇನ್ನೂ ಮಟ್ಟ ಆಗಿಲ್ಲ ಸರ್. ಬಟ್ ಕೆಲವೊಂದಿಷ್ಟು ಮೂಲ ಸೌಕರ್ಯ ಇರ್ಬೋದು, ಈ ಸತ್ತು ಉತ್ತಾರ ಆಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ಇನ್ನೊಂದಿಷ್ಟು ನಮ್ಮ ಶಾಲಾ ಅಭಿವೃದ್ಧಿ ಆಗಿರ್ಬೋದು, ಈ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವ್ರು ಏನು ತಮ್ಮ ಹದ್ವಸ್ತನ್ನ ಮಾಡಿಕೊಂಡು, ಅಂದ್ರೆ ಅವ್ರಿಗೂ ಕೂಡ ಒಂದು ಏನೋ ಭಯ ಅಂತಕ್ಕಂಥದ್ದು ಇರ್ತದೆ. ಪಂಚಾಯತ್ ಯಾರು ನಮ್ಗೆ ಏನೋ ಒಂದು ಇದು ಆಗ್ಬರ್ತದೆ, ಆ ಒಂದು ಭಯನ ಹೋಗ್ಲಾಡಿಸಿ ತಮ್ದು ಏನಂತ ಹಕ್ಕನ್ನು ಈಗ ಆಲ್ರೆಡಿ ಒಂದು 50% ನಮ್ಮ ಈ ಸ್ವತ್ತು ಉತ್ತರಗಳನ್ನು ಮಾಡಿಕೊಟ್ಟಿದ್ದೀವಿ. ಅದು ಮುಗಿತಾ ಇನ್ನೊಂದು 10 ವರ್ಷ ಕಂಪ್ಲೀಟ್ ಆಗ್ತೈತಿ. ತದನಂತರ ಅದು ಸರ್ಕಾರದ ರೆಗ್ಯುಲೇಷನ್ ಪ್ರಕಾರ ನಾವು ಬ್ಯಾಡ ಅಂದ್ರೂ ಕೂಡ ಅದು ಮೇಲ್ದರ್ಜೆಗೆ ಗ್ಯಾರಂಟಿ ಹೋಗ್ತೇವೆ ಸರ್.
ಥ್ಯಾಂಕ್ ಯು ವಿಠಲ್ ಬೋಯಿಯವರೇ. ನನ್ನ ಸಂದರ್ಶನದ ಸಮಯ ನೋಡುತ್ತಾ ಸಂದರ್ಶನ ಕೊನೆ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ತಾವು 3 ಬಾರಿ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನಾಗಿ, 1 ಬಾರಿ ಅಧ್ಯಕ್ಷನಾಗಿ ಮತ್ತು 3 ಬಾರಿ ಕೂಡ ಗ್ರಾಮದ ಹಿತದೃಷ್ಟಿಯಿಂದ 1 ಬಾರಿ ಜನರಲ್ ಕೆಟಗರಿಯಿಂದ ಆಯ್ಕೆಯಾಗಿ, 2 ಬಾರಿ ರಿಸರ್ವ್ ಕೆಟಗರಿಯಿಂದ ಆಯ್ಕೆಯಾಗಿ ಮತ್ತು ಶಾಸಕರ ಆಪ್ತ ಬಳಗದಲ್ಲಿ ಅನ್ನೋದಕ್ಕಿಂತ ಶಾಸಕರ ಜೊತೆ ಅಭಿವೃದ್ಧಿಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡು ಇಲ್ಲಿವರೆಗೆ ತಾವು ತಲುಪಿದ್ರಿ. ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬಗ್ಗೆ ನಿಮ್ಮ ಕನಸು ಅನ್ನೋದಕ್ಕಿಂತ ನನ್ನ ಕನಸಲ್ಲ, ಕ್ಷೇತ್ರ ಮತದಾರರೇ ಯಾವ ರೀತಿ ಬಯಸ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಚುನಾವಣೆ ಮಾಡು ಅಂದರೆ ಮಾಡ್ತೇನೆ, ಬೇಡ ಅಂದರೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸುತ್ತಾ ನಾನು ಮುಂದೆ ಸಾಗ್ತೇನೆ. ಯಾವತ್ತೂ ಕೂಡ ಮನೆಯಲ್ಲಿ ಕುಂದಿರುವಂಥ ವ್ಯಕ್ತಿ ನಾನು ಅಲ್ಲ ಅನ್ನೋಂಥ ವಿಷಯಗಳನ್ನು ತಾವೇನು ಪ್ರಸ್ತಾವನೆ ಮಾಡಿದ್ರಿ, ಆ ಪ್ರಸ್ತಾವನೆಗೆ ನಮ್ಮ ಮಾಧ್ಯಮ ಕಡೆಯಿಂದ ನಾವು ನಿಮಗೆ ಕೂಡ ಆಭಾರಿಯಾಗಿರ್ತೀವಿ. ನನ್ನ ಒಂದು ಕೊನೆ ಪ್ರಶ್ನೆ ಏನಂತ ಹೇಳಿದರೆ, ಈ ಕ್ಷೇತ್ರ ಜನತೆಗೆ ಗ್ರಾಮ ಪಂಚಾಯತಿ ಆಕಾಂಕ್ಷಿಯಾಗಿರಲಿ, ನೀವು ತಾಲೂಕು ಪಂಚಾಯತಿ ಆಕಾಂಕ್ಷಿಯಾಗಿರಲಿ, ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿರಲಿ, ಆಗಿ ಮತದಾರ ಆಸೆ ಮೇರೆಗೆ ಈ ಆಕಾಂಕ್ಷಿಯಾಗಿ ಕೊನೆಯದಾಗಿ ನಿಮ್ಮ ಕ್ಷೇತ್ರ ಜನತೆಗೆ ಮತ್ತು ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ನನಗೇನು ಜನ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಅವಕಾಶನೂ ಕೂಡ ಅಥವಾ ಮುಂದೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ ಜನರ ಒಂದು ಆಶೆಯ ಮೇರೆಗೆ ಜನರ ಒಂದು ಏನು ಕನಸೈತಿ, ಜನರ ಒಂದು ಏನು ಒಂದು ಅಭಿಪ್ರಾಯ ಆಗೋದು, ಜನರಿಗೆ ಕೂಡ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಜನರಿಗಾಗಲೇ ಕೂಡ ನನ್ನ ಜೀವನ ಕೂಡ ನಾನು ಮುಡುಪಾಗಿಬಿಟ್ಟು ಅವ್ರ ಸೇವೆ ಮಾಡೋದ್ರೊಳಗನ ಒಂದು ಉತ್ತಮ ರೀತಿ ಅಂತ ಒಂದು ಹೆಜ್ಜೆಯನ್ನು ಇಡ್ತೀನಿ ಕೊಡ್ತೀನಿ. ಜನರಿಗಾಗೆ ನನ್ನ ಜೀವನ ಸರ್. ಎಸ್, ಓಕೆ, ಥ್ಯಾಂಕ್ ಯು ಭೋಯಿಯವರೇ. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನ ಮುಖಾಂತರದಿಂದ ನೀವು ನಮಗೆ ಕಾರ್ಯಾತ್ರ, ಅಭಿವೃದ್ಧಿ ಸಂದರ್ಶನದ ಕಾರ್ಯಾತ್ರ, ಸುಮಾರು ಹೊತ್ತಿನ ಸಂದರ್ಶನ. ಈ ಸಂದರ್ಶನದಲ್ಲಿ ಮಧ್ಯದಲ್ಲಿ ತಾವು ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ನಿಮಿತ್ತದಿಂದ ಬ್ಯುಸಿಯಾಗಿದ್ದೀರಿ, ಇದ್ದರೂ ಕೂಡ ನಾವು ಬಂದಿದ್ದೀವಿ ಅಂದ ತಕ್ಷಣ ನಮಗೆ ಸಮಯ ಮಾಡಿಕೊಟ್ರಿ. ಈ ಸಮಯಕ್ಕೆ ನಾವು ತುಂಬ ಆಭಾರಿಯಾಗಿರ್ತೀವಿ. ಆ ಭಗವಂತ ನೀವು ಅಂದ್ಕೊಂಡಂಥ ರೂಪದಿಂದ ಕ್ಷೇತ್ರದ ಮತದಾರರು ಕೂಡ ನಿಮಗೆ ಒಳ್ಳೆಯ ಭಾವನೆ ರೀತಿಯಿಂದ ಆ ಕೆಲಸಕ್ಕೆ ಅವಕಾಶ ಮಾಡಿಕೊಡಲಿ. ಮತ್ತು 4ನೇ ಬಾರಿಗೆ ಗ್ರಾಮ ಪಂಚಾಯತಿ, ಮೊದಲನೇ ಬಾರಿಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹೋಗುವಂಥ ಪ್ರಯತ್ನಕ್ಕಿಂತ ಹೆಚ್ಚಿನ ಅಭಿವೃದ್ಧಿಗೆ ಪಾತ್ರ ವಹಿಸಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಥ್ಯಾಂಕ್ ಯು.